ಭಾವಚಿತ್ರಗಳು ಇಷ್ಟೊಂದು ಚೆನ್ನಾಗಿವೆ. ಇವುಗಳನ್ನು ನಿರ್ಮಿಸಿದ ಕಲೆಗಾರ ಎಂತ ಚತುರ. ಮಂದಾರವೇ ಅರಳುತ್ತಿದೆ ಸತ್ಯವೇ ಎನ್ನುವ ಜಯತೆ ಎನ್ನುವ ಶಬ್ದ ಸತ್ತು ಹೋಯಿತು ಈ ಕಲಿಯುಗದಲ್ಲಿ. ಬದುಕುವರ ಪುಂಡರ್ ಪ್ರಪಂಚದಲ್ಲಿ ಭಂಡತನದ ಗುಂಡಾಗಿರಿಯಿಂದ ಬದುಕುತ್ತಿರುವ ನಾನು, ನನ್ನ ಬಂಡವಾಳ ಏನು ಗೊತ್ತಾ? ದಟ್ಟರ ಮೇಲೆ ದುಡ್ಡಿನ ದಬ್ಬಳಿಕೆ, ದೀನ ದಲಿತರ ಮೇಲೆ ಅತಿ ದೌರ್ಜನ್ಯವಾಗಿ, ಲಕ್ಷ್ಮಿ ಅಂತ ಹೆಣ್ಣಿನ ಮೇಲೆ ಅತ್ಯಾಚಾರ. ಇಂಥ ಹೆಣ್ಣಿಗೆ ಬಲಿ ಬೀಸುವುದೇ ಈ ಮನೋಹರನ ಕೆಲಸ. ಓಹೋ, ಇವಳು ಆ ವೀರನಗೌಡನ ತಂಗಿ ಮಹಾಲಕ್ಷ್ಮಿ. ಹಾ, ಮಹಾಲಕ್ಷ್ಮಿ ಅವರೇ? ಯಾರವರು? ಹಾ, ಹೆದರಬೇಡಿ, ನಾನು ನಿಮ್ಮ ಅಣ್ಣನ ಸ್ನೇಹಿತ ಮನೋಹರ ಅಂತ. ಗೊತ್ತಾಯ್ತು. ತಾವೇಕೆ ಇಲ್ಲಿಗೆ ಬಂದಿದ್ದೀರಾ? ನಿತ್ಯ ರಕ್ಷಣೆ ಪಂಜರದಲ್ಲಿರ್ಬೇಕಾದ ಅರಗಿಳಿ ಇಂದು ಎಲ್ಲರೂ ನೋಡುವ ಹಾಗೆ ಹೊರಗೆ ಬಂದಿದೆಯಲ್ಲ. ಪಾಪ, ಇಲ್ಲಿ ಯಾವ ದುಂಬಿ ಆದರೂ ಬಂದು ಇಲ್ಲಿ ಚುಂಬಿಸುತ್ತದೆ ಎಂದು ನಾನು ನಿನ್ನ ರಕ್ಷಣೆಗೆ ಧಾವಿಸಿ ಓಡಿ ಬಂದೆ. ರಕ್ಷಣೆ ಕೊಟ್ಟಾಯ್ತಲ್ಲ, ತಾವಿಲ್ಲಿಂದ ಹೊರಟು ಹೋಗ್ಬೋದು. ಇಲ್ಲೆಲ್ಲ ಹಾಗೆ ಹೊರಟು ಹೋಗಲು ಬಂದಿಲ್ಲ ಲಕ್ಷ್ಮಿ. ಬಾಲದಿಂದ ನಿನ್ನ ಕೊರಳಿಗೆ ತಾಳಿ ಕಟ್ಟಿ ನಿನ್ನನ್ನು ಬಾಲ ಸಂಗಾತಿಯನ್ನಾಗಿ ಮಾಡಿಕೊಳ್ಳಲು ಬಂದಿರುವೆ. ಏ ಮೂರ್ಖ, ನಾನ್ ಯಾರು? ಈ ಊರ ಎಮ್ಮೆಲೆ ವೀರನಗೌಡನ ತಂಗಿ. ನನಗೆ ತಾಳಿ ಕಟ್ಟುತ್ತೀಯ? ನಿನಗೆಲ್ಲೇ ಬುದ್ಧಿ ಭ್ರಮೆಯಾಗಿದೆ. ಕ್ಷಣಾರ್ಥದಲ್ಲಿ ಅನೇಕ ಹೆಣ್ಣುಗಳನ್ನು ಸೃಷ್ಟಿಸಿ ಪಡಿಸಬಲ್ಲ ಈ ಕಲಾಬ್ರಹ್ಮನಿಗೆ ಭ್ರಮೆ. ಏ ಲಕ್ಷ್ಮಿ, ನೀನು ಕೋಟ್ಯಾಧೀಶ್ವರ ಮಗಳೇ ಆಗಿರಬಹುದು, ಆ ಎಮ್ಮೆಲೆ ತಂಗಿ ಆಗಿರಬಹುದು. ಈ ನನ್ನ ಕಾಮ ಪ್ರೇಮಕ್ಕೆ ಕಟ್ಟಳೆ ಕಾಯಕ್ಕೆ ಇದು ಯಾವುದು ಸಮನಲ್ಲ. ಸುಮ್ಮನೆ ವಿಮುಖಳಾಗದೆ ಈ ವನದೇವತೆ ಮುಂದೆ ಒಪ್ಪಿಬಿಡು. ಕಟ್ಟಿ ಬಿಡುವೆ ನಿನಗೆ ಈ ಕರಿಮಣಿ ಸರವನ್ನು. ಸಾಧ್ಯವಿಲ್ಲ. ಮಧುರವಾದ ಪ್ರೇಮ ಭಾವನೆಗಳಿಲ್ಲದ ಮದುವೆ ಮಸಾನಕ್ಕೆ ಸಮಾನ. ಒಪ್ಪಿಗೆ ಇಲ್ಲದ ಅಪ್ಪಿ ನಡೆದ ಸಂಸಾರ ತೂತು ಬಿದ್ದ ಡೋಣಿಗೆ ಸಮಾನ. ಮಿಸ್ಟರ್ ಮನೋಹರ, ನೀನು ಕಟ್ಟುವ ಈ ತಾಳಿ ನೇಣು ಹಾಕಕ್ಕೆ ಸಮಾನ. ದೂರ ಸರಿ. ನಾನು ಕಟ್ಟುವ ಈ ಕರಿಮಣಿ ಸರ ನೇಣು ಹಾಕಕ್ಕೆ ಸಮಾನವೇ? ಮಧುರ ಭಾವನೆಗಳಿಲ್ಲದ ಮದುವೆ ಮಸನಕ್ಕೆ ಸಮಾನವೇ? ಏ ಲಕ್ಷ್ಮಿ, ಆ ನಿನ್ನ ಕೆಟ್ಟ ಆಲೋಚನೆಯನ್ನು ಕೈಬಿಟ್ಟು ಒಂದು ಗಟ್ಟಿ ನಿರ್ಧಾರಕ್ಕೆ ಬಾ. ಈ ಭ್ರಮೆ ನಿದ್ರೆಯಿಂದ ಬೇಗ ಎದ್ದು ಬಾ. ನನ್ನ ಚಲವ ಚಂದ್ರನ ಕೈ ಹಿಡಿದು ಬಂಗಾರದ ಚಿಕ್ಕಿ ನೀನಾಗುವ.
ನನ್ನ ಮನದೇವತೆ ನೀನಾಗುವ ಬಾರೇ ಬಾ. ದೂರ ಸತ್ತು ನಿಂತು ಮಾತನಾಡೋ ದುರಾತ್ಮ, ಹೆಣ್ಣು ಒಂದು ಭೋಗದ ವಸ್ತು ಅಂತ ನೀನು ತಿಳಿದುಕೊಂಡಿದ್ದೆ ಆದ್ರೆ ಹಿಂದೆ ನಿನ್ನ ಕೊರಳನ್ನು ಕೊಯ್ಯುವ ತುರ್ಕಿ ಆಗುತ್ತಾರೆ. ಎಚ್ಚರ. ಹೇಳಿ, ನನಗೆ ಎಚ್ಚರ ಹೇಳುವೆಯಾ? ಆ ನಿನ್ನ ದುರ್ಗಾಸಕ್ತಿಯ ಹೆಣ್ಣಿನ ಕಥೆಯನ್ನು ಸುರ ಸುಂದರಾಂಗಲತ್ತ ತನ್ನ ಗಂಡ ತನ್ನ ಎದುರಿಗಿದ್ದರು. ಬಲ ಬಾಚಿಕೊಂಡು ಮತ್ತೊಬ್ಬನ ಬಳಿ ಹೋಗಿ ಸುಖ ಪಡೆದುಕೊಂಡ ಹೆಣ್ಣುಗಳಷ್ಟಿಲ್ಲ ಈ ನಿನ್ನ ನೆಲದ ಮೇಲೆ. ಮದುವೆಗೆ ಮುಂಚೆ ಗರ್ಭ ಧರಿಸಿ ಮತ್ತೊಬ್ಬನ ಮನವಿಯಾಗಿ ನಾನೇ ಗರತೆಂದು ಸೋಗು ಹಾಕುವ ಸೋಗಲಾಡಿ ಹೆಣ್ಣುಗಳಷ್ಟಿಲ್ಲ ಈ ನಿನ್ನ ಹಾಳು ಸಮಾಜದಲ್ಲಿ. ಈಗ ನನ್ನ ಮಾತು ಮೀರಿದ್ದೆ ಆದರೆ ನಿನ್ನದಾದ ಒಂದು ಹೊಸ ಕಟ್ಟರೆ ಬರೆದು ಬಿಸಾಕಿ ಬಿಡುವೆ ಈಗಿನ ಹಾಳು ಸಮಾಜದಲ್ಲಿ. ನೀನು ಎತ್ತರ. ಇದುವೇ ನಿಮ್ಮ ನಿರ್ಧಾರವೇ? ನಿರ್ಧಾರವೆಂದು ಕೇಳುತ್ತಿರುವೆಲ್ಲ ಲಕ್ಷ್ಮಿ. ನಾನು ಎಂದು ನಿಮ್ಮ ಅಣ್ಣನ ಪಟ್ರಿ ಅಂಗಡಿಯಾಗಿ ನಿಂತನು ಅಂದೇ ನಿನ್ನನ್ನು ಈ ಹೃದಯದಲ್ಲಿಟ್ಟುಕೊಂಡು ದಿನನಿತ್ಯ ನಿನ್ನನ್ನು ನೆನಪಿಸಿಕೊಳ್ಳುತ್ತೇನೆ. ಇದು ನನ್ನ ಕಿತ್ತಗೆಯೇ ಬೇಡ ಲಕ್ಷ್ಮಿ. ಪ್ಲೀಸ್ ಒಂದು ವೇಳೆ ಅದನ್ನು ಕಿತ್ತುಕೊಂಡ್ರೆ ಸತ್ಯ ಶಿರೋಮಣಿಯಾಗಿ ಬಾಳಬೇಕೆಂದಿರುವ ಈ ಸಮಾಜದಲ್ಲಿ ತಿಂದು ಸಿಪ್ಪೆ ಮಾಡಿ ಬಿಸಾಕಿ ಬಿಡುವೆ. ಯಾಚಾರ ಏ ಹುಚ್ಚ, ಈ ನಿನ್ನ ಕಟ್ಟೋರ ಮಾತಿಗೆ ಹೆದರಿ ಈ ನನ್ನ ಪವಿತ್ರವಾದ ಶೀಲವನ್ನು ಹಾಳು ಮಾಡಿಕೊಳ್ಳೋದಕ್ಕೆ ನಾನೇನು ಕಚ್ಚಾ ಕುಲದಲ್ಲಿ ಹುಟ್ಟಿದ ಹೆಣ್ಣೆಲವೋ ಈ ನಾಡನ್ನಾಳುವ ನಾಡಗೋಡನ ತೊರೆ ಮಗಳಿದ್ದೇನೆ. ಬಾರ ಗಂಡಸಾಗಿ ಮುಂದೆ. ಏ ಲಕ್ಷ್ಮಿ, ನನ್ನ ಗಂಡಸ್ತರಿಗೆ ಸವಾಲೇ? ಕಾಳಿಂಗ ಸರ್ಪಗಿತ್ತಲು ಭಯಾನಕವಾಗಿರುವ ಈ ವೀರಾದಿ ವೀರನಿಗೆ ಸವಾಲ. ಪ್ರೇಮದ ಅಂಟಿಗಾಗಿ ಸಂತದ ಗಂಟೆಲೆ ಬಿಚ್ಚಿ ಗರ್ಭ ಧರಿಸುವ ಹೆಣ್ಣು ನೀನು. ನಿನ್ನಂತ ಹೆಣ್ಣಿಗೆ ಗರ್ಭದಾನ ಮಾಡುವ ಈ ವೀರಾದಿ ವೀರನಿಗೆ ಸವಾಲು ಹಾಕುವ ಪಂಚಪ್ರಾಣ. ಅಂದು ಪಾಂಚಾಲ್ಯ ಶರಗನ ಶರಣದ್ದು ಶಾಸ್ತ್ರವಿಗಿಂತಲೂ ಭಯಂಕರವಾಗಿರುವ ಈ ಮನೋಹರನಿಗೆ ನಿನ್ನ ಶೀಲಗೆಡಿಸದೆ ಬಿಡಲಾರೆ. ಬಾ. ಅಯ್ಯೋ, ಈ ನನ್ನ ಸವಾಲಿನಲ್ಲಿ ಜವಾಬು ಕೊಡಲು ಬಂದಿರುವ ನೀನಾರೇ ಮಗಳೇ? ಈ ಭಾರತದ ಆರಿನಾರಿಯರ ಗರತನಕ್ಕೆ ಧಕ್ಕಿ ಮಾಡುವ ನಿಮ್ಮಂತವರ ಕಣ್ಣು ಕೇಳುವ ಹುಟ್ಟಿ ಬಂದಿರುವ ಈ ಕುರಿಗಾರ ಬೀರ ಸಂಗುಳಿ ರಾಯನ ವಂಶದ ಸೂರ. ಎಲೇ, ಸತ್ತು ಹೋದವರ ಹೆಸರನ್ನು ಹೇಳಿ ಚಂದ್ರಿಸಿಕೊಳ್ಳಬೇಡಲೇ ನಿನ್ನ ಹಿರಿಮೆಯನ್ನು. ಸೂರನಾನೆಂದು ಹೇಳಿ ನನ್ನ ಎದೆ ತಟ್ಟಿ ನಿತ್ತ ಗಂಡು ಇನ್ನು ಈ ಭೂಮಿ ಮೇಲೆ ಹುಟ್ಟಿದ ಹೋಗಲೇ ಇವಳನ್ನು ಬಿಟ್ಟು. ನಿನ್ನಂತ ಕಚಡ ರೌಡಿಗೆ ಹೆದರಿ ಈ ಕುವರಿಯರಿಂದ ಕೈಗೆ ಸಿಲುಕಿಸಿ ಹೋಗಲು ನಾ ಏನು ಹೇಳಿ ಕುಲದಾಗ ಹುಟ್ಟಿಲ್ಲಲೇ. ಹೆಣ್ಣಂದರೇನಲೇ ಬಾಜಾರ್ನಲ್ಲಿ ಸಿಗುವ ಹಣ್ಣು ಅಲ್ಲ. ಈ ಹೆಣ್ಣು ನಮ್ಮ ಕರ್ನಾಟಕ ಬಾವುಟ. ಹಳದಿ ಕೇಸರೆಂದರೆ ಅದು ಗರತಿಯರ ಸಂಕೇತ. ಆ ಬಾವುಟನ ಮುಟ್ಟಿದರೆ ನಾವು ಸುಮ್ಮ ಬಿಡುವುದಿಲ್ಲ. ನಿಜವಾದ ಹೆಣ್ಣನ್ನು ಮುಟ್ಟಿ ಅಂದ ಮೇಲೆ ಈ ಕುರಿಗಾರನ ಕೊಳ್ಳಿಯಿಂದ ನಿನ್ನ ಕಥಕಥನ ಕಡಿದು ಹಾಕಿ ಬಿಡುತ್ತೇನೆ. ಬಾರಲೇ ಬೇಡ ಬೀರ ಬೇಡ. ನಾ ಮುಟ್ಟಿದರೆ ಸುಟ್ಟು ಹೋಗುವ ನೀನು ನನ್ನೊಂದಿಗೆ ಕಾದಾಡಿ ಸಾಯಬೇಡ. ಇವನು ಸೇರಿಟ್ಟ ಘಟ ಸರ್ಪ. ಸೇರಿಟ್ಟ ಘಟ ಸರ್ಪನಾದರೆ ಅದರ ಎತ್ತು ಗರಗರನ ನೆಲಕ್ಕ ತಿರುಗಿಸಿ ಒಗೆಯುವ ಗರಡು ನಿದ್ದರೆ ಹೆಚ್ಚಾಗಿ ಚೀರಾಡಿದರೆ
ಕುರಿ ಹಾಲು ಕುಡಿದು ಉತ್ತುವ ಟಗರು ಇದ್ದರೆ ಎಚ್ಚರ ಮಗಳೇ. ಎಲೆ ಬೀರ, ಕುರಿ ಹಾಲು ಕುಡಿದವರು ಎಲ್ಲರೂ ಟಗರು ಆಗಲಿಕ್ಕೆ ಸಾಧ್ಯವಿಲ್ಲಲೇ ಮಗಳೇ. ಕುರಿ ಆಗಲಿ ಟಗರಾಗಲಿ ತಪ್ಪಿದಷ್ಟು ಕಟಕಲಿಗೆ ಲಾಭ. ಇದು ಒಂದು ಸಾರೆ ಹೋಗಲಿ ಮಗನೇ, ಇನ್ನೊಂದು ಸಾರೆ ನೋಡಿಕೊಳ್ಳುತ್ತೇನೆ. ನಿನ್ನ ಟಗರು ಆ ಕುರಿ ನನ್ನ ಚದುರಂಗದ ಆಟದಲ್ಲಿ ಯಾವ ತರ ಗಿರಿಗಿರಿನ ಒದ್ದಾಡಿಸಬೇಕೆನ್ನುವುದು ನನಗೆ ಚೆನ್ನಾಗಿ ಗೊತ್ತು. ಮछली मछली में तड़ता पानी के वास्ते मिस, लेकिन मैं तड़पता हूँ ಲಕ್ಷ್ಮಿ ಕೆ ವಾಸ್ತೆ. ಬರ್ತೀನಿ ಮಗಳೇ, ಮುಂದೆ ನೋಡ್ತಾ ಇರು. ಹೋಗು ಹೋಗು ಹಲ್ಕ ನನ್ನ ಮಗಳೇ. ಇಂಥದಕ್ಕ ಹೆದರುವನಲ್ಲ ಈ ಕುರಿಗಾರ ಬೀರ. ಆಹಾ, ಯಾರಮ್ಮ ನೀನು ಒಂಟಿಯಾಗಿ ಜಾಗದಲ್ಲಿ ಬರಬಾರದು, ಮನೆ ಕಡೆ ಹೋಗಿ ಬಿಡಮ್ಮ. ನಾನು ಈ ಊರ ಎಮ್ಮೆಲ್ಲೆ ವೀರನಗೌಡನ ತಂಗಿ. ನನ್ನನ್ನು ಆ ಪಾಪಿಯಿಂದ ಪಾರು ಮಾಡಿದ್ದಕ್ಕೆ ನಿಮ್ಗೆ ಶರಣು ಶರಣಾರ್ಥಿಗಳು. ಓಹೋ, ಪಂಜರದೊಳಗಿಟ್ಟಿದ್ದ ಸಾಕಿದ ಗಿಣಿಗೆ ಈ ಪರಿಸ್ಥಿತಿಯೇ? ಇರಲಿ ಇರಲಿ. ನಿಲ್ಲಿ ಬೀರ, ನೋಡಿ ಈ ನಿಮ್ಮ ಧೈರ್ಯ ಸಾಹಸಕ್ಕೆ ನಾನಂತೂ ಮನಸ್ಸೋತು ಹೋಗಿದ್ದೇನೆ. ನೀವು ನನ್ನ ಕೊರಳಿಗೆ ತಾಳೆಯನ್ನು ಕಟ್ಟಿ ನನ್ನ ಗಂಡ ನೋಡ್ಬೇಕು ಅಂತ ನಿಮ್ಮ ಕಾಲಡಿ ಬೇಡ್ಕೊ. ಎದ್ದೇಳಮ್ಮ, ಎಂತ ನಿರ್ಧಾರ ನಿಂದು. ನಿನ್ನಣ್ಣ ನನ್ನ ಬದ್ಧ ವೈರಿ. ಹತ್ತದರಲ್ಲಿ ನೀನು ಬಾಳ ಸಾಲಿ ಕಲ್ತಾಕಿ, ನಾನು ಸಾಲಿ ಕಲಿಯದೆ ಶತದೊಡ್ಡ. ಹೆಬ್ಬಟ್ಟಮ್ಮ ಹೆಬ್ಬಟ್ಟ, ನನಗೆ ನಿನಗೆ ಎಲ್ಲಿದು ಹೊಂದಾಣಿಕೆ? ತೆಗೆದುಕೋ ನಿನ್ನ ಮಾತನ್ನು ಹಿಂದಕ್ಕೆ. ನೋಡಿ, ಪ್ರೀತಿ ಎಂಬ ಶಬ್ದಕ್ಕೆ ಯಾವ ಅಂತರವೂ ಇಲ್ಲ. ನಾನು ಕಲ್ತಿದ್ರೇನು, ಶ್ರೀಮಂತ ತಂಗಿ ಆದ್ರೇನು, ಸದಾ ನಿಮ್ಮ ಪಾದ ಸೇವಕಿಯಾಗಿ ನಿಮ್ಮ ಕುರಿ ಮರಿಗಳನ್ನು ಕಾಯ್ದು ನಿಮ್ಮ ಹೆಸರನ್ನು ತರುತ್ತೇನೆ. ಇದು ನನ್ನ ಆಣೆ. ಆದ್ರೆ ನೀವು ಮಾತ್ರ ನನ್ನನ್ನು ಕೈ ಬಿಡಬೇಡಿ. ಆಣಿ ಸೂರಿ ಮಾಡೇ ಬಿಟ್ಟಿಯಾ? ಈಗೇನು ಮಾಡಲಿ ಬೀರೇಶ್ವರ? ಇದು ಒಳ ಕವಿರತ್ನ ಕಾಳಿದಾಸನ ಕಥೆ ಆಯ್ತಲ್ಲ. ಅಂದು ಆ ಕಾಳಿದಾಸನ ಹೆಂಡತಿ ಅವನನ್ನು ಕವಿರತ್ನನಾಗಿ ಮಾಡಿದ. ಇಂದು ನಿಮ್ಮ ಹೆಂಡತಿಯಾಗಿ ನಾನು ಈ ನಾಡಿನ ವೀರನಾಗಿ ಮಾಡುತ್ತೇನೆ. ಬಾಬೀರ, ಈ ಮಾತು ಸತ್ಯವೇ? ನಾನು ಇದನ್ನ ನಂಬಲೆ? ರೀ, ನನ್ನಾನೇ ನಿಮ್ಮಾನೆ. ಈ ವನದೇವತೆಯ ಮೇಲಾಗಿ ಈ ನನ್ನ ಮಾತ 100ಕ್ಕೆ 100 ಸತ್ಯ. ಆಯ್ತು, ಮದುವೆ ಆಗುವುದಾದರೆ ನನ್ನ ಅಣ್ಣನ ಒಂದೇ ಮಾತ ಕೇಳೇ ಆಗುವುದು. ಇದಕ್ಕೆ ನನ್ನ ಒಪ್ಪಿಗೆ ಇದೆ. ಬಾಶುರ, ನೀವೇ ಅಲ್ವೇ ನನ್ನ ಮನದ ಅರೆ, ಪ್ರೀತಿಯ ಹುಡುಗಿಗೆ ಈ ಹುಡುಗನ ಉಡುಗೊರೆ, ನಡೆದುವ ಮೆಲ್ಲಗೆ ನಾ ಮುಡಿಸುವೆ ಬಲ್ಲಿಗೆ.
ಅವಳು ಗಗನ ಗಗನಿನ ದಿನ ಗಗನಿನಿಂದ ನೀನಿಲ್ಲದೆ ನೀನುವಿಲ್ಲ. ಹೇಳಿ ನಿಮ್ಮ ಮನೆತನಕ್ಕೆ ಕಳಿಸ ಬರುತ್ತೆ. ಹೋಗು ಹೋಗು ಸಕ್ಕಿನ ಹೆಣ್ಣೆ ಹೋಗು. ನಿನಗೇನು ಅರ್ಥವಾಗುತ್ತದೆ ಈ ಮನೋಹರನ ಕಪಟ ನಾಟಕದ ಸನ್ನಿವೇಶ? ಎಂದು ನೀನು ನನ್ನ ಕೈವಶವಾಗಬೇಕಾದ ಹೋಗಿ ಹೋಗಿ ಆ ಸತದಡ್ಡ ಅನಾಥ ಬೀರನ ಕೈ ಹಿಡಿದೆಯಲ್ಲ, ಇದರ ಸೇಡಿನ ಕಿಡಿ ಮುಂದೆ ಒಂದು ದಿನವಾದರೂ ಈ ಫೋಟೋದಿಂದ ಒಂದೇ ಒಂದು ನಿನ್ನ ಅಣ್ಣನ ತಲೆ ಕೆಡಿಸಿ ಶಶಿಯೊಂದಿಗೆ ನಿನ್ನನ್ನು ಮಡವೆಯನ್ನಾಗಿ ಮಾಡಿಸಿ ಮುಂದೊಂದು ದಿನ ನಿನ್ನ ಇದೇ ಪಟ್ಟವನ್ನು ಕಟ್ಟಿ ನಿನ್ನ ಶೀಲವನ್ನು ನಾ ಕೆಡಿಸದೆ ಬಿಡಲಾರೆ. ಇವನು ಕಣ್ಣಿಟ್ಟರೆ ಮನೋಹರ, ಸೇಡಿಟ್ಟರೆ ಘಟ ಸರ್ಪ. ಬೆಳಗಿನ ಬಾನಲೆ ಸುರಿಯುವ ಮಂಜಲಿ ಗೊತ್ತಿಗಳ ಗುಂಪಲೆ ಹೇಗೆ ನಿನ್ನ ಸೇರಲಿ. ಚಿಂತೆ ಮಾಡ್ಕೊತ ಕೂತಿದ್ರಲ್ಲ, ಬನ್ನಿ ನಿಮ್ಗೋಸ್ಕರ ಚಾ ತಂದಿದ್ದೀರಾ, ಚಾ ಕುಡಿಯೋರಂತ. ಏನು ಮಾಡಲಿ ಮಂಗಳ, ತಾನೊಂದು ಬಗೆದರೆ ದೈವವೊಂದು ಬಗೆಯಿತು ಎಂಬಂತೆ ಏನೇನು ಆಶೆಗಳನ್ನು ಇಟ್ಟು ಕನಸು ಕಾಣುತ್ತಿದ್ದೆ. ಆ ಕನಸೆಲ್ಲವೂ ನನಸಾಗುವುದರಲ್ಲಿ ಒಂದು ತೋರುತ್ತದೆ. ಅದಕ್ಕೆ ತುಂಬಾ ಭಯವಾಗ್ತಾ ಇದೆ. ಭಯನಾ? ಅದು ಯಾವ ಭಯ ನಿಮ್ಮನ್ನು ಆವರಿಸಿಕೊಂಡಿದೆ ಅಂತ ನನಗೂ ಹೇಳ್ರಿ. ಯಾಕಂದ್ರೆ ನಾನು ನಿಮ್ಮ ಅರ್ಧಾಂಗಿ ಅಲ್ವೇನ್ರಿ, ಅದರಲ್ಲಿ ನಾನು ಪಾಲ್ಗೊಳ್ತೇನೆ. ಸಾಕಷ್ಟು ಹಣ ಖರ್ಚು ಮಾಡಿ ತಮ್ಮ ಶಶಿಧರನನ್ನು ಡಬಲ್ ಡಿಗ್ರಿ ಓದಿಸಿದೆ. ಈಗ ಅವನು ಇಂದು ನಮ್ಮ ಇನ್ಸ್ಪೆಕ್ಟರ್ನಾಗಿ ಇದೇ ನಮ್ಮ ಊರ ಪೊಲೀಸ್ ಸ್ಟೇಷನ್ಗೆ ಅಧಿಕಾರ ಸ್ವೀಕರಿಸಿಕೊಳ್ಳುತ್ತಿದ್ದಾನೆ. ಅಲ್ಲವಿ, ತಮ್ಮನೊಬ್ಬ ದೊಡ್ಡ ಸಾಹೇಬನಾಗಿ ಬರ್ತಾನೆ ಅಂದ್ರೆ ಅದಕ್ಕೆ ಸಂತೋಷ ಪಡೋದನ್ನು ಬಿಟ್ಟು ಯಾವ ರೀತಿ ಚಿಂತೆ ಮಾಡ್ತಾ ಇದ್ದೀರಾ? ಆ ಒಬ್ಬ ತಮ್ಮನಿಗಾಗಿ ಖುಷಿ ಪಡಬೇಕು ನಿಜ, ಆದ್ರೆ ಇನ್ನೊಬ್ಬ ತಮ್ಮನಿಗಾಗಿ ದುಃಖ ಪಡಬೇಕಿದೆ ಮಂಗಳ, ದುಃಖ ಪಡಬೇಕಿದೆ. ಅಂದ್ರೆ
ಅಂದ್ರೆ ನಿಮ್ಮ ಮಾತಿನ ಅರ್ಥ ಏನ್ರಿ? ಎಮ್ಮೆಲ್ಲೆ ಗೌಡ್ರ ಮಗ ತಂಗಿನ ನಮ್ಮ ಬೀರ ಪ್ರೀತಿ ಮಾಡ್ತಾವನಂತೆ. ಅವಳು ಅವರ ಅಣ್ಣನ ಎದುರು ಹಾಕೊಂಡು ಇವನನ್ನೇ ಮದುವೆಯಾಗಿ ಈ ಮನೆಗೆ ಬರ್ತಾಳಂತೆ. ಊರು ತುಂಬಾ ಜನರು ಗುಸು ಗುಸು ಮಾತನಾಡುತ್ತಿದ್ದಾರೆ. ಇದನ್ನು ಕೇಳಿ ನನಗೆ ತುಂಬಾ ಭಯವಾಗ್ತಿದೆ ಮಗಳ. ಏನ್ ಹೇಳ್ತಾ ಇದ್ದೀರಾ ನೀವು? ಜಮೀನ್ದಾರನ ಮಗಳು ಬಾಳ ಬಾಳ ಸಾಲಿ ಕಲ್ತಕಿ ಕುರಿ ಕಾಯೋ ನನ್ನ ಮೈದನ ಕೈ ಹಿಡಿತಾಳೆ ಅಂದ್ರೆ ಇದು ಆಶ್ಚರ್ಯವೇ ಸರಿ. ಈಗ ಮುಂದೆ ಏನ್ ಮಾಡೋದ್ರಿ? ಯಾಕೋ ತಲೆ ನೋಯ್ತಾ ಇದೆ ಯಾಕೋ, ಸ್ವಲ್ಪ ಒಳಗಡೆ ಹೋಗಿ ಬರೋಣ. सिगरेट का मजा नंबर का नीचे, लड़की के मजा नंबर का नीचे। ಕೇಳಿಸಿಕೊಂಡೆ ಈ ನಿನ್ನ ಭಕ್ತಿ ಭಾವನೆಗಳನ್ನು ಕೇಳಿಸಿಕೊಂಡೆ ಮಂಗಳ. ಯಾರು? ಭಯ ಪಡಬೇಡ, ನಾನು ಕೋಟ್ಯಾಧೀಶರ ಎಮ್ಮೆಲ್ಲೆ ವೀರನಗೌಡ. ತಾವಿಲ್ಲಿಗೆ ಬಂದ ಕಾರಣ? ಸಂಬಂಧ ಮಾಡಿಕೊಂಡಿರುವ ನಿನ್ನ ಕುಟುಂಬಕ್ಕೆ ಧನ್ಯವಾದ ಹೇಳಲು ಬಂದಿರುವೆ. ಆ ಸಂಬಂಧವನ್ನು ಕೇಳೋದಕ್ಕೆ ಮನೆಯಲ್ಲಿ ನಮ್ಮ ಯಜಮಾನರಿಲ್ವಲ್ಲ? ನಿಮ್ಮ ಯಜಮಾನ ಮನೆಯಲ್ಲಿಲ್ಲ ತಿಳಿದುಕೊಂಡೇ ನಿನ್ನ ಬೇಗ ಚಮಾಯಿಸಲು ಬಂದಿರುವೆ ಮಂಗಳ. ನಿನ್ನ ಮೈದನ ಯಾವ ಗಳಿಗೆಯಲ್ಲಿ ನನ್ನ ತಂಗಿಯ ಕೈ ಹಿಡಿದನೋ ಅಂದೇ ನಿನ್ನ ಅಂಗ ಸುಖವನ್ನು ನಾನು ಬಯಸಿದ್ದೇನೆ. ನೀನು ನನ್ನ ಮಾತು ನಡೆಸಿಕೊಟ್ರೆ ಸರಿ. ನಿನ್ನ ಮೈ ತುಂಬ ಬೆಳ್ಳಿ ಬಂಗಾರವನ್ನು ಹಾಕಿ ನನ್ನ ರತ್ನದ ಶಿವಾಸ ಮೇಲಿಟ್ಟು ತೂಗುವೆ. ಗೌಡ್ರೆ, ನೀವೇ ಹೇಳ್ತಾ ಇದ್ದೀರಾ ನಿಮ್ಮ ತಂಗಿ ನನ್ನ ಮೈದುನನ್ನ ಮಡದಿ ಅಂತ. ಅಂದ ಮೇಲೆ ಅವಳು ಈ ಮನೆಗೆ ಸೊಸೆಯಾಗಿ ನನಗೆ ತಂಗಿಯಾಗಿ ಬಂದರೆ ನಾನು ನಿಮಗೆ ತಂಗಿ ಅಲ್ಲವೇನು? ಹಿರಿಯ ತಂಗಿ ಅದರ ಸೇಡಿಗಾಗಿ ನಿನ್ನ ಅಂಗ ಸುಖವನ್ನು ನಾನು ಬಯಸಿದ್ದೇನೆ. ಆ ಭಾವನೆಗಳನ್ನು ಬದಲಾಯಿಸಿ ಬರಮಾಡಿಕೊಳ್ಳುತ್ತಿದ್ದೇನೆ ನಿನ್ನನ್ನು. ಶ್ರೀಮಂತನ ಮಗಳದ ಕಬರಿಲ್ಲ ಒಬ್ಬ ಬಡವ ಅನಾಥ ನನ್ನ ತಂಗಿನ ಬಯಸಿದ್ದಾನೆಂದರೆ ಕೋಟ್ಯಾಧೀಶರಾದ ನಾನು ನಿನ್ನನ್ನು ಬಯಸುವುದು ತಪ್ಪೇನಿದೆ? ತಪ್ಪು, ಅದು ಪೂರ ತಪ್ಪು. ನಿಮ್ಮ ತಂಗಿಯೊಬ್ಬಳು ಮದುವೆಯಾಗದ ತರುಣ ಹೆಣ್ಣು, ನನ್ನ ಮೈದುನ ಮದುವೆಯಾಗದ ಗಂಡು. ಅಂದ ಮೇಲೆ ಅವಳನ್ನು ಬಯಸಿದ್ದು ಸರಿಯಾಗಿ ಇದೆ. ಆದ್ರೆ ನಾನೊಬ್ಳು ಮುತ್ತೈದೆ ಹೆಣ್ಣು, ದೇವ ಪುರುಷನ ಸೊತ್ತಾಗಿದ್ದೇನೆ. ಅಂದ ಮೇಲೆ ನೀವು ನನ್ನನ್ನು ಬಯಸಿದ್ದು ತಪ್ಪು. ಮಂಗಳ, ತಪ್ಪು ಒಪ್ಪುಗಳಿಗೆ ಅಡ್ಡಿಯಾಗಿ ಸುಮ್ಮನೆ ಸಾಯಬೇಡ. ನಿನ್ನ ಶೀಲ ನನಗೆ ಒಪ್ಪಿಸಿ ಖುಷಿ ಪಡು. ಇಲ್ಲ ಅಂದ್ರೆ ಏನು ಮಾಡ್ತೀಯೋ ನೀಚ? ರಾಜಕಾರಣಿಗಳು ಇರೋದು ಜನರನ್ನು ರಕ್ಷಣೆ ಮಾಡೋದಕ್ಕೆ ಹೊರತು ಶಿಕ್ಷೆ ಕೊಡೋದಕ್ಕಲ್ಲ. ಅದನ್ನು ತಿಳಿಯದೆ ನೀನೇನಾದ್ರೂ ನನ್ನನ್ನು ಮುಟ್ಟಲು ಬಂದಿದ್ಯಾ ಆದ್ರೆ ಜಗಜ್ಜಟ್ಟಿ ನನ್ನ ಮೈದುನ ನಿನ್ನ ಚೆಂಡನ್ನು ತೆಗಿದಾನೆ ಕಣೋ.
ಈ ವೀರಾದಿ ವೀರ ಎಮ್ಮೆಲ್ಲಿ ವೀರನ ಗೌಡನ ಚಂಡು ಎಲೆ ಚಂಡ ತೆಗೆ ಚಂಡಿ ಚಾಮುಂಡಿ ಇವನ್ಯಾರು ಕೊಂಡರ ಗಂಡ ನರಸಾಸುರ ಪ್ರಚಂಡ ಕಣ್ಣಿಟ್ಟಿದ್ದಾನಂದ್ರೆ ಕರಿ ತಗೊಳ್ದೆ ಬಿಡಲಾರೆ ಭೂಪತಿ ಗಂಡು ಇವನು ಸೊಮ್ಮನೆ ನಿನ್ನ ಶೀಲ ಒಪ್ಪಿಸು ಇಲ್ಲಾಂದ್ರೆ ನಿನ್ನ ಪ್ರಾಣ ತೆಗೆಯುತ್ತಾನೆ. ಪ್ರಾಣ ಎಲ್ಲ ಹುಚ್ಚ ರಾಜಕಾರಣಿ. ಈ ನನ್ನ ದೇಹ ನನ್ನ ಗಂಡನಿಗೆ ಮೀಸಲಿಟ್ಟ ಎಡೆ ಕಣೋ. ನಿನ್ನಂತ ತೊಡೆ ಬಲಿಸುವ ಗಂಡನಿಗಲ್ಲ ಕಣೋ. ನೋಡು, ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ, ಸುಮ್ಮನೆ ಇಲ್ಲಿಂದ ಹೊರಟೋಗು. ನನಗೆ ನನ್ನ ಪ್ರಾಣಕ್ಕಿಂತ ನನಗೆ ನನ್ನ ಶೀಲನ ಮುಖ್ಯ ಕಣೋ. ನೀನು ಗಂಡಸೆ ಆಗಿದ್ರೆ ಹಾರಿಸೋ ಗುಂಡನ್ನ ನೋಡೋಣ. ಇಲ್ಲ ನಿನ್ನ ಪ್ರಾಣಕ್ಕಿಂತ ನಿನ್ನ ಶೀಲ ಮುಖ್ಯವೇ? ತಾಳು ಹಾಗಾದ್ರೆ ಈ ಗೌಡನ ಗುಂಡಿನ ಎಟ್ಟವನ್ನು. ಪಾಪಿ, ಕೊನೆಗೂ ನನ್ನನ್ನು ಕೊಂದ್ಬಿಟ್ಟಿಲ್ಲೋ ನೀಚ. ನೋಡ್ತಾ ಇರು, ನಿನಗೆ ನನ್ನ ಶಾಪ ತಟ್ಟದೆ ಬಿಡೋದಿಲ್ಲ ಕಣೋ. ನನ್ನ ಗಂಡನ ದರ್ಪದ ನುಡಿ ಕೊನೆಗೊಂದು ದಿನ ಬೆಂಕಿಯ ಕಿಡಿಯಾಗಿ ನಿನ್ನ ಪ್ರಾಣವನ್ನೇ ತೆಗೆಯುತ್ತೆ ಕಣೋ. ಮಂಗಳ, ಹೀಗೇಕೆ ಕುಳಿತಿರುವೆ ಮಂಗಳ? ಮಂಗಳ, ಏನಿದು ನಿನ್ನ ಎದೆಯಲ್ಲಿ ರಕ್ತ? ಮಾತನಾಡಿ ಹೇಳು ಮಂಗಳ, ಹೇಳು. ಯಾವ ಪಾಪಿ ನಿನ್ನನ್ನು ಸಾಯಿಸಿದವನು? ಮಾತನಾಡು ಮಂಗಳ, ಮಾತನಾಡು. ಅಯ್ಯೋ, ಮಂಗಳ, ಮಾತನಾಡದೆ ಹಾಗೆ ಕುಳಿತಿರುವಲ್ಲಿ ಏನಾಯ್ತು ನಿನಗೆ? ಏನಿದು ನಿನ್ನ ಎದೆಯಲ್ಲಿ ರಕ್ತ? ಹೇಳು ಮಂಗಳ, ಮಾತನಾಡಿ ಹೇಳಿ. ದೇವ, ಅಯ್ಯೋ ದೇವರೇ, ಮಾತಾಡು ಮಂಗಳ, ಮಾತಾಡು. ಏನೋ ಧರ್ಮನಂದನ, ಅವಳಿಗೆ ಮಾತನಾಡದ ಹಾಗೆ ಮಾಡಿ ಮನಸ್ಸಿಗೆ ಬಂದದ್ದು ಗುಂಡು ಹಾಕಿ ಮತ್ತೆ ಮಾತನಾಡಂತ ಹೇಳುತ್ತೀಯಾ ನೀಚ? ನಿನಗೆ ನನ್ನನ್ನೆಂದು ಹೇಳಿಕೊಳ್ಳಕ್ಕೆ ನನಗೆ ನಾಚಿಕೆ ಆಗುತ್ತದೆ. ಆ ಬೀರನನ್ನು ಹೊಂಚುದಿಂದ ಸೊಂಚು ಹಾಕಿ ಕೊಂದು ಹಾಕಿದ ಪಾಪಿ ನೀನು. ಏ ಬಿಸಿ, ಆ ಪೂಚ್ ಮುಂದಿನ ಪೂಚ ಅರೆಸ್ಟ್ ಮಾಡ್ಯವ ನನ್ನ. ತಮ್ಮ ತಮ್ಮ, ಏನು ಮಾತನಾಡುತ್ತಿರುವೆಯೋ ನೀನು? ನನ್ನ ದೇವತೆಯನ್ನು ನಾನು ಕೊಲ್ಲುವೇನೆ. ನಿಮ್ಮ ಅಣ್ಣನ ಮಾತಿನ ಮೇಲೆ ನಿನಗೆ ವಿಶ್ವಾಸವಿಲ್ಲವೇ? ವಿಶ್ವಾಸವಿಲ್ಲದ ವಿಶ್ವಾಸಘಾತಕನ ಮೇಲೆ ವಿಶ್ವಾಸ? ನನಗೆ ಸತಿಯಾಗಿ ಬರುವ ಆ ಲಕ್ಷ್ಮಿಯನ್ನು ಬೀರನಿಗೆ ಕೈ ಇಳಿಸಿ ಅವರಿಬ್ಬರ ಈ ಮನೆಯಿಂದ ಕಣ್ಣು ತಪ್ಪಿಸಿ ಈಗ ಈ ನಿನ್ನ ಹೆಂಡತಿಯನ್ನೇ ಕೊಲೆ ಮಾಡಿದ ಕೊಲೆಗಾರ ನೀನು. ಆದಾಮ, ತಮ್ಮ, ಅಣ್ಣನಲ್ಲದೆ ನಿನ್ನ ತಂದೆಯ ಸಮಾನವಾಗಿರುವ ನನ್ನನ್ನು ಹೊಡಿತೇನಪ್ಪ? ಹೊಡಿ, ಚೆನ್ನಾಗಿ ಹೊಡಿ. ನಿನಗೆ ತೃಪ್ತಿ ಆಗುವವರೆಗೂ ಹೊಡಿಯಪ್ಪ, ಹೊಡಿ. ಆದ್ರೆ ಇವಳನ್ನ ಕೊಂದವ ನಾನು ಅಂತ ಬೇಡ. ಬುದ್ಧಿವಾದ ಹೇಳಲಿಕ್ಕೆ ಬರ್ತಾ ಕೊಲೆಗಳ
ಈ ರೀತಿ ಹೊಡೆದು ಅಣ್ಣನ ಮಾನ ಕಳಿಬೇಡಪ್ಪ, ಅಣ್ಣನ ಮಾನ ಕಳಿಬೇಡ. ನಿನಗ ಮಾನ ಬೇಡ ಅಂದ್ರ, ಮರ್ಯಾದೆ ಬೇಡ ಅಂದ್ರ ನಿನಗ್ ತೃಪ್ತಿ ಆಗೋ ತನಕ ಹೊಡಿ, ತೃಪ್ತಿ ಆಗೋ ತನಕ ಹೊಡಿ. ನಿನಗ ಸಣ್ಣವನಿದ್ದಾಗಿನಿಂದ ಕೈ ತುತ್ತು ಉಣಿಸಿ ದೊಡ್ಡವನನ್ನಾಗಿ ಬೆಳೆಸಿ ಹಾಲು ತುಪ್ಪ ಕುಡಿಸಿ ನಿನ್ನನ್ನು ಬೆಳೆಸಿ ಸಾಕಷ್ಟು ಹಣ ಖರ್ಚು ಮಾಡಿ ಶಾಲೆಯನ್ನು ಓದಿಸಿ ನಿನಗೆ ಈ ನೌಕರಿ ಕೊಡಿಸಿದ ತಪ್ಪಿಗೆ ನನಗೆ ಚೆನ್ನಾಗಿ ಹೊಡಿತಮ್ಮ, ಚೆನ್ನಾಗಿ ಬಾಯ್ ಮುಚ್ಚೋ ಪಾಪಿ. ನನಗೆ ನೌಕರಿ ಕೊಡಿಸಿದವನು ನೀನಲ್ಲ. ನನಗೆ ಓದಲಕ್ಕೆ ಹಣ ಕೊಟ್ಟು ನನಗೆ ನೌಕರಿ ಕೊಡಿಸಿದ ಆ ನನ್ನ ದನಿ ಎಮ್ಮೆಲ್ಲಿ ವೀರನಗೌಡ. ಏನು ನಿನಗೆ ಹಣ ಖರ್ಚು ಮಾಡಿ ಓದಿಸಿ ನೌಕರಿ ಕೊಡಿಸಿದನು ಆ ಗೌಡನೇ? ಅಯ್ಯೋ ಆಯ್ತಪ್ಪ ಆಯ್ತು. ಇನ್ನೇನಿದೆಯೋ ಇವಳನ್ನು ಕೊಲ್ಲುವ ಆಸೆಕ್ಕಾಗಿ ನನ್ನ ಅಧಿಕಾರ ಸಮಾರಂಭ ತಪ್ಪಿಸಿ ನನ್ನ ಮದುವೆಗೆ ಮಣ್ಣೆರ್ಚಿದ ಪಾಪಿ ನೀನು, ನನ್ನ ಅತ್ತಿಗೆಯನ್ನು ಕೊಂದಿದ ಕೊಲೆಗಾರ ನೀನು. ಶಿವ ಶಿವ, ಕೇಳಲಾರ ಈ ಬಿರು ನುಡಿಗಳನ್ನು. ತಮ್ಮ ಶಶಿಧರ, ನೀನು ನೀನು ನಿನ್ನ ಮನಸ್ಸಿಗೆ ತೃಪ್ತಿಯಾಗುವವರೆಗೂ ಹೊಡಿಯಪ್ಪ ಹೊಡಿ. ಈ ತಮ್ಮನ ಮಾತಿಗೆ ದೇವ ನೀವೇ ಸಾಕ್ಷಿ, ವೀರಲಿಂಗೇಶ್ವರ ನೀವೇ ಸಾಕ್ಷಿ, ನಿಮ್ಮ ಪವಿತ್ರ ಪಾದವೇ ಸಾಕ್ಷಿ. ನನ್ನ ನುಡಿಗಳೆಲ್ಲವೂ ಇಲ್ಲಿಯವರೆಗೆ ಧರ್ಮದ ನುಡಿಯಾಗಿದ್ದೇ ನಿಜವಾದ್ರೆ ಇವನ ಬಾಳನ್ನೇ ಸುಟ್ಟು ಹಾಕಲಿ. ಜೈ ಶ್ರೀರಾಮ್. ಸಾಹೇಬ್ರೆ, ಸಂತೋಷದಿಂದ ಬರುತ್ತೇನೆ, ಕರೆದುಕೊಂಡು ಹೋಗಿ ನಾನು. ಈ ಅನ್ನ ತಮ್ಮರ ನೌಕೆ ಸಾಗುತ್ತಿದೆ ಮಧ್ಯಕ್ಕೆ, ಆ ತಾಯಿ ಬಗದ ಬಗೆಗೆ ಮಂಗಳ ದೂರಾದ ಅನ್ನ. ಎಲ್ಲಿದೆಯೋ ನ್ಯಾಯ ಅನ್ನ, ಎಲ್ಲಿದೆಯೋ ನ್ಯಾಯ? ಕೇಳುವುದೇ ಅನ್ಯಾಯ. ನ್ಯಾಯ ಎಲ್ಲಿದೆ? ನನ್ನನ್ನು ಬಿಟ್ಟು ಹೋದೇನೆ ಮಂಗಳ. ನಡಿ ಓ ಮರ ನೀನಿರದೆ ನಾ ಹೇಗೆ ಬದುಕಲಿ ಮಂಗಳ, ಹೇಗೆ ಕಾಯ್ದೆ ಎನ್ನುವರೆಗೂ ಇದೆ ಎನ್ನುವರು. ಪಿಸಿ ಈ ಶವವನ್ನು ಪೋಸ್ಟ್ ಮಾರ್ಟಮ್ ಕಳಿಸಿ ಎಳೆದು ಏರಿಯೋಣ ಸ್ಟೇಷನಕ್ಕೆ. ನಡೆಯರಿ ಹೋಗೋಣ. ಸೋದರ ಸೋದರಿಗೆ ಹಾದಿಯ ಬೇರೆ ಬಂದಾಗ ಕೂಡೋ ಕನಸಾಯಿತು. ತಾಯಿಯ ಕಂಬಳಿ ಬರುವ ಸಾರಿ ಕನಕುವ ಕಣ್ಣು ಇನ್ನೂ ಹುಟ್ಟಿಲ್ಲ, ಇನ್ನೂ ಹುಟ್ಟಲ್ಲ. ಅಭಿಮಾನದ ಮಗನವನು ನನ್ನ ರೋಜ ರಥ ಬಂದ್ರೆ ಗಾಳಿ ಬೀಸುತ್ತೆ, ಬೀಸುತ್ತೆ. ಈ ದೇಸಾಯಿ ಗೌಡ ಬಂದ್ರೆ
ಮಣ್ಣಿಗಾಗಿ ಸತ್ತವರು ಕೋಟಿ, ಶಿವನೇ ನಿನಗಾಗಿ ಸತ್ತವರು ನಾನೊಬ್ಬ ಕಾಣೆ ಈ ಜಗದಲ್ಲಿ. ಯಾಕಂದ್ರೆ ಇದು ಕಲಿಯುಗ, ನಮ್ಮಂತ ವೀರ ಪುರುಷರ ಕ್ರಾಂತಿ ಯುಗ. ಸಮಯಕ್ಕೆ ತಕ್ಕಂತೆ ಸರ್ಮಾಲಿಯಾಗಿ ನನ್ನ ಪ್ರತಿಯೊಂದು ಕಾರ್ಯ ಸಾಧನೆ ಆಗಬೇಕಾದ್ರೆ ಈಗಿನ ರಾಜಕೀಯ ಎಂಬ ಗಾಣದಲ್ಲಿ ಸಿಕ್ಕು ನನ್ನಂತವರ ಉಡಿಯಲ್ಲಿ ಅಡಿಯಾಗಿ ಬೀಳಬೇಕಾದ್ರೆ ಹಣ, ಹೆಂಡ, ಹೆಣ್ಣು ಮೂರನ್ನು ಬಳಸಲೇಬೇಕು. ಕಾಲಕ್ಕೆ ತಕ್ಕಂತೆ ಬಳಸಿಕೊಂಡು ತಾಳಕ್ಕೆ ತಕ್ಕಂತೆ ಕುಣಿಸಿಕೊಂಡು ನನ್ನ ಸೇಡು ತೀರಿಸಿಕೊಳ್ಳಲೇಬೇಕು. ಅಂದಾಗ ನನ್ನ ರಾಜಕೀಯಗೊಂದು ಬೆಲೆ, ಇನ್ನು ಮುಂದೆ ತಾಸಿಗೊಂದೊಂದು ಕೊಲೆ. ಮಾಂತ್ರಿಕ, ಲೇ ಮಾಂತ್ರಿಕ, ಅದೇನಂದು ಬೇಗ ಹೇಳಿ ಗೌಡ್ರೆ. ಇವತ್ತಿನ ಸಂತೋಷದ ಸಂಭ್ರಮದ ಪಾರ್ಟಿಗೆ ಗೆಳೆಯರ ಕರೆದಿದ್ದಲ್ಲ, ಅವರೆಲ್ಲ ಎಲ್ಲೇನೋ ಬರ್ಲಿಲ್ಲಲ್ಲ. ಈಗಲೇ ಬರಲಿಕ್ಕೆ ಹೇಳಿದ್ದೇನೆ ಗೌಡ್ರೆ. ಉಳಿದ ಕೆಲಸ ಸೀತಾಪತಿ ರೆಡಿಲಿ ಮಾಡಲಿಕ್ಕೆ ಹೋಗಿದ್ದಾನೆ. ಓಹೋ ಮನೋರ MD ಅವರು ಬಂದ ಬಿಟ್ರ. ನಮಸ್ಕಾರ ಗೌಡರಿಗೆ. ವೆಲ್ಕಮ್ ಮಿಸ್ಟರ್ ಮನೋರ, ವೆಲ್ಕಮ್. ಸಂತೋಷ. ನಿಮ್ಮ ಮಾತಿಗೆ ನಾನು ತುಂಬಾ ಆಭಾರಿಯಾಗಿದ್ದೇನೆ ಗೌಡ್ರೆ. ಅಷ್ಟೇ ಏಕೆ ಮನೋರ, ನೀನು ಮಾಡಿದ ಕೆಲಸಕ್ಕೆ ನನ್ನ ಸ್ವಂತ ಶುಗರ್ ಫ್ಯಾಕ್ಟರಿ ನಿನ್ನ ಹೆಸರಿಗೆ ಮಾಡುತ್ತೇನೆ. ಓಕೆನಾ? ಓಕೆ ಸರ್, ಓಕೆ. ಇದ್ಯಾವ ದೊಡ್ಡ ಕೆಲಸ ಬಿಡಿ. ನಾನು ಮಾಡಬೇಕಾದ ಕೆಲಸ ಇನ್ನು ಬಹಳ ಇದೆ. ಬರೇ ಆ ಶಶಿಧರನಿಗೆ ಮದುವೆ ಮಾಡಿ ಆ ಧರ್ಮರಾಜನನ್ನು ಹೊರಗೆ ಹಾಕಿದರೆ ಮುಗದಂತೆ ನನ್ನ ಕೆಲಸ. ಇನ್ನೂ ಇಷ್ಟಕ್ಕೆ ಸಂತೋಷ ಪಡಬೇಡಿ, ಇನ್ನೂ ಬೇಕಾದಷ್ಟಿದೆ ನನ್ನ ಕೆಲಸ. ಹೌದು ಮನೋರ, ಹೌದು. ಆ ಬೀರ ನನ್ನ ಕಾಲಡಿಯಲ್ಲಿ ಉಡಿಯಾಗಿ ಬೀಳಬೇಕು. ಆ ನಂತರ ನಾ ಬಯಸಿದ ಜಾಗ ನನ್ನ ಹೆಸರಿಗೆ ಆಗ್ಬೇಕು. ಅಲ್ಲಿವರೆಗೆ ನನಗೆ ನಿತ್ಯವಿಲ್ಲ, ನೀರಡಿಕೆಯೂ ಇಲ್ಲ. ಅಷ್ಟೇ ಅಲ್ಲ, ಆ ನಿನ್ನ ತಂಗಿಯನ್ನು ನಿನ್ನ ಮನೆ ಸೇರಬೇಕು. ನನ್ನ ಹೆಂಡತಿ ಎಲ್ಲಿದ್ದಾಳೆ ಎಂದು ಆ ಬೀರ ಓಡಿ ಬಂದಾಗ ಅವನ ಹೆಣ ನಿನ್ನ ನಡುಮನೆಯಲ್ಲಿ ಆಗಬೇಕು. ಅಂದಾಗ ನಾವೆಲ್ಲ ಗಳಿಸಿ ನಗಬೇಕು. ಅಂದಾಗ ನಮ್ಮ ಗೌಡ್ರು ಈ ನಾಡಿನ ಒಡೆಯರಾಗಲಿಕ್ಕೆ ಸಾಧ್ಯವೈತೆ. ಹೌದು ಮಾಂತ್ರಿಕ, ಆ ಮಂಗಳಾನಗತಿ ಆ ಬೀರಿಗೆ ಬರಲೇಬೇಕು. ಅದೇನಂದು ಹೇಳಿ ಗೌಡ್ರೆ. ಆ ನಿಮ್ಮ ತಂಗಿಯಾದ ಲಕ್ಷ್ಮಿಯನ್ನು ಅವರ ಮನೆಯಿಂದ ಹೊತ್ತು ತಂದು ನಿಮ್ಮ ಮುಂದೆ ಇಳುವಲಿ. ಆ ಬೀರನ್ನು ಹೆಡಮುರುಗಿ ಕಟ್ಟಿ ಹೊತ್ತು ತಂದು ನಿಮ್ಮ ಮುಂದೆ ಇಳಿಸಲಿ. ಇಲ್ಲ ಅವರು ಇದ್ದ ಮನೆಗೆ ಬೆಂಕಿಯನ್ನು ಹಚ್ಚಿ ಉಸುರನ್ನು ಸುಟ್ಟು ಬಿಡಲಿ. ಹೇಳಿ ಮಾಂತ್ರಿಕ. ಇದು ಎಲ್ಲ ಮಾಡುವ ಮುನ್ನ ಅವರು ಎಲ್ಲಿದ್ದಾರೆ ಎಂದು ತಿಳಿದುಕೋ. ಇಲ್ಲ ಆ ಶಶಿಯನ್ನು ಈ ಪಾರ್ಟಿಗೆ ಕರೆಸಿ ಅವನಿಗೆ ಕೊಡಿಸಿ ಎಲ್ಲ ವಿಷಯವನ್ನು ತಿಳಿದುಕೊಳ್ಳಬೇಕು. ಇದಕ್ಕೆ ನೀವೇನಂತೀರಾ? ಒಂದು ಮಾತು, ನೀವೇನಾದರೂ ಆ ಕುಡಿಯುವ ಮಧ್ಯದಲ್ಲಿ ಆ ಮಂಗಳನ ಕೊಲೆ ಈಚೆ ಬಾಯಿ ಬಿಟ್ರೆ ಕೊಲೆಗಾರನಾಗಿ ನಾನು ಸಿಕ್ಕು ಬೀಳುತ್ತೇನೆ. ಅದಕ್ಕೇಕೆ ನೀವು ಭಯ ಪಡ್ತೀರಾ? ಆ ಕಾಸಿವ ಮೇಲೆ ಅಪ್ಪಳಿಸಿ ಬಿದ್ದರು, ಈ ಭೂಮಿ ಹಿಂಬಾದರು. ಆ ಶಶಿ ನಮ್ಮ ಮಾತು ತಪ್ಪಲಾರ. ಹೌದು,
ಶಶಿಯನ್ನು ಅಧಿಕಾರ ಇರುವುದು ನನ್ನ ತಂಗಿಯಾದ ಲಾವಣ್ಯನ ಹತ್ರ ಮಾತ್ರ ಇರೋದು. ನೀವು ಅಂಜುವ ಅವಶ್ಯಕತೆನೇ ಇಲ್ಲ. ಬೇಗ ಸೀತಾಪತಿಯನ್ನು ಕರೆದು ಈ ಕಾರ್ಯಕ್ಕೆ ಸೂಚನೆ ನೀಡಿ. ಬಂದೆ ಮನೋಹರ, ಬಂದೆ ನಿಮ್ಮ ಹತ್ರನೇ ಬಂದೆ. ನಮಸ್ಕಾರ ತಮ್ಮೆಲ್ಲ ಗುರು ಹಿರಿಯರಿಗೂ. ಓಹೋ ಬನ್ನಿ ಸಾಹೇಬ್ರೆ, ನೀವು ಕೂಡ ನಮ್ಮ ಪಾರ್ಟಿಗೆ ಬಂದಿದ್ದಕ್ಕೆ ತುಂಬಾ ಸುಸ್ವಾಗತ. ತಮ್ಮ ಡ್ಯೂಟಿ ಹೇಗೆ ನಡೆದಿದೆ? ಎಲ್ಲವೂ ತಮ್ಮ ಕೃಪೆ ಸರ್. ತಮ್ಮ ಕೃಪೆಯಿಂದ ಚೆನ್ನಾಗಿ ನಡೀತಾ ಇದೆ. ನೀವು ನಮ್ಮ ಪಾಲಿನ ದೇವರು ಇದ್ದಾಗೆ. ಇಟ್ಟೇ ಏನು ಮಾಡ್ತೀರಿ? ನಮ್ಮ ಸಾಹೇಬರು ಗ್ರಾಮ ಮಂತ್ರಿ ಆದ್ರ ನಾನೇ ಫಿಯ, ನೀವೇ ಪೊಲೀಸ್ SP ಸಾಹೇಬ್ರಾಗ್ತೀರಿ ಅಪ್ಪ. ಸೀತಾಪತಿ ಅವರು ಹಾಸ್ಯದಲ್ಲಿ ತುಂಬಾ ಚತುರರು, ಮಾಂತ್ರಿಕರು, ಮಹಿಮರು. ಅಂದಂಗೆ ನಡೆದದ್ರಿ ಅಪ್ಪ ನಮ್ಮ ಬಳಗದ ಬಲ. ಏ ಮಾಂತ್ರಿಕ, ಯಾಕೆ ನಿಂತೇಳಿ ಹಲಿಕಿಸ್ಕೋತ? ಬಡ ಬಡ ಅವ್ ಬೀರ, ಓಟಿ, ಹೈವಡ್ಸ ಎಲ್ಲ ತಗೋ ಟೇಬಲ್ ಮೇಲೆ ಇಡುವ. ಬಾಟ್ಲಿ ಈಗ ಇಡ್ತೀನಿ. ಹೆಂಡ ಕುಡಿದ ಮೇಲೆ ಹೆಣ್ಣೆಲ್ಲೈತೋ ಸೀತಾಪತಿ ಹೆಣ್ಣ. ನೀ ಯಾಕೆ ವಿಚಾರ ಮಾಡ್ತೇಲಿ? ಸದ್ಯ ಬತ್ತು 2 ಮಿನಿಟ ಜರ ಕುಂತಪ್ಪ ಇಡು ಬ್ಯಾಗ ಕುಂಡ್ರಸ್ತಾರ ಸಾಹೇಬರಿಗೆ. ಕುರ್ಚಿ ಹಾಕೋ ಪಶುಪತಿ. 1 2 3. ಸೀತಾಪತಿ, ಮುಂದೆ ನಮ್ಮ ಕೆಲಸ. ಈ ಮನೋಹರನ ಮನಚಿಂತೆ ನಡೀಲ್ರಿ ಅಪ್ಪ. ಈ ನಮ್ಮ ಶಶಿಧರನ ಅಧಿಕಾರದಂತೆ ನಡೆಯಲಿ. ಒಟ್ಟಾರೆ ನಮ್ಮ ಎಲ್ಲಾರು ಗುಟ್ಟ ಯಾರಿಗೂ ಗೊತ್ತಾಗರಂಗ್ ಮಾಡಿಬಿಡೋದು. ಹಂಗಂತೇಳಿ ಮುಂದಿನ ಒಂದು ಪ್ಲಾನ್ ಮಾಡೀನ್ರಿ ಗೌಡ್ರ. ಎಲ್ಲಾನು ಫಿಕ್ಸ್ ಮಾಡಿಟ್ಟೀನಿ. ಏನ್ ಫಿಕ್ಸ್ ಮಾಡಿಟ್ಟೇಲೆ ಬೇಕಿ? ಇದೇ ರೀ ಅಪ್ಪ ನಮ್ಮ ಬಿಜಾಪುರ ಬಲ್ಲಿ ಅಲ್ಲಿ ದ್ಯಾಬೇರಿಗೆ ಹೋಗಲ್ಲ ಐತಲ್ಲ ವಿಮಾನ ಏರ್ಪೋರ್ಟ್, ಅದೆಲ್ಲ ಫಿಕ್ಸ್ ಮಾಡೀನ್ರಿ ಗೌಡ್ರ. ಬರೀ ಹೋಗೋಣ. ನನಗೊಂದು ಕಂಬ, ನಿಮಗೊಂದು ಒರಿಜಿನಲ್ ಚಾಯ್ಸ್, ಅವನಿಗೊಂದು ಅರ್ಧ ಲೀಟರ್ ಕಂಟ್ರಿ, ಎಲ್ಲರೂ ಕೂಡಿ ಮದುವೆ ಮಾಡಿ ಹೋಗೋಣ. ಕುರಿಸೇವೆ ಎಂದು ಈ ಬುತ್ತಿ ಹಿಡಿದಾಗ್ಲೇ ನನಗೆ ತಿಳಿಯಿತು. ನಾನು ಶಾಲೆ ಕಲ್ತಿರುವ ನಿಜ ಅರ್ಥ ಇರ್ಲಿ. ನನ್ನ ಬೀರ ತುಂಬಾನೇ ಆಗ್ತಿರ್ಬೇಕು. ಅವನಿಗೆ ಮೊದಲು ಈ ಬುತ್ತಿ ಮುಟ್ಟಿಸಿದ್ದಾಯ್ತು. ನನ್ನ ಲಕ್ಷ್ಮಿ ಇಲ್ಲೇ ಇದ್ದಾಳೆ. ಮಾಂತ್ರಿಕ ಇವರನ್ನು ಹೊತ್ತೊಯ್ಕಿನ ಮುನ್ನ ಇವಳ ಶೀಲವನ್ನು ನಾನು ಉಣ್ಣಲೇಬೇಕು. ಲಕ್ಷ್ಮಿ ನಿಲ್ಲು. ಯಾರವರು? ನಾನು ಯಾರೆಂಬುದು ತಮಗೆ ಹೇಳಿ ಪರಿಚಯ ಮಾಡಿಸಿಕೊಡುವ ಅವಶ್ಯಕತೆನೇ ಇಲ್ಲ. ಬಹುದರಿಂದ ಕಾಮದ ಕೆಂಗಟ್ಟಿರುವ ಈ ಭಕ್ತಿಯನ್ನು ಉಂಡು ಹೋಗಲು ಬಂದಿರುವೆ ಈ ಮನೋಹರ. ಈ ಕಾಡಿನ ದಾರಿಯಲ್ಲಿ ಯಾಕೆ ಬಂದಿರೋ ನೀಚ? ಈ ಬುದ್ಧಿ ನನ್ನ ಗಂಡನಿಗೆ ಮೀಸಲು ಅಂತ ತಿಳಿದಿರಲಿ. ಮೊದಲು ಇಲ್ಲಿಂದ ಹೊರಟು ಹೋಗು. ಮನೆಗೆ ಬಂದ ಭಿಕ್ಷುಕ ಊಟ ಮಾಡದೆ ಹಾಗೆ ಹೊರಟು ಹೋಗಲು ಸಾಧ್ಯವಿಲ್ಲ. ಮನೆಗೆ ಬಂದ
ನಿನ್ನ ಬುದ್ಧಿಯನ್ನು ಉಣ್ಣದೆ ಹಾಗೆ ವಾಪಸ್ ಹೊರಟು ಹೋಗಲು ಸಾಧ್ಯವಿಲ್ಲ ಲಕ್ಷ್ಮಿ. ಹಸಿವು ನೀಗಿಸಿಕೊಂಡೇ ಹೋಗುವನು. ಬಾರೆ ಬಾ. ಯಾಕಂದರೆ ಈ ಬುದ್ಧಿ ಗಂಡನಿಗೆ ಮೀಸಲಿಟ್ಟಿದ್ದು ಅಲ್ಲದೆ ಇನ್ನು ಅವನು ನಿನ್ನ ಕೊರಳಿಗೆ ತಾಳಿನೇ ಕಟ್ಟಿಲ್ಲ. ಅದನ್ನು ನಾನು ಉಂಡು ನನ್ನ ಹಸುವನ್ನು ನೀಗಿಸಿಕೊಂಡು ಹೋಗಲು ಬಂದರೆ ಬಾರೆ ಬಾ. ಏ, ನನ್ನ ಗಂಡ ನನಗೆ ತಾಳಿ ಕಟ್ಟುವ ಸಮೀಪ ಬಂದಿದೆ ಕಣೋ. ಅದು ನಮ್ಮ ಮಾವನವರ ಆಜ್ಞೆಗಾಗಿ ತಡೆದು ನಿಂತಿದೆ. ಯಾಕಂದ್ರೆ ನಿಮ್ಮೆಲ್ಲರ ಪಾಪದ ಕೊಡ ತುಂಬಿ ತುಳುಕಾಡುತ್ತಾ ಇದೆ ನಮ್ಮ ಮನೆಯವರೊಂದಿಗೆ ರಣಕಾಳೆ ಆಡುವುದಕ್ಕೆ. ಅಂದ ಅಂತವೇ ವಿದ್ಯದ ಪ್ರಾರಂಭದ ಬುದ್ಧಿಯನ್ನೇ ಸೃಷ್ಟಿಸಬಲ್ಲ ಇವನಿಗೆ ಛಲದಂಕಮಲ್ಲ. ಛಲದಂಕಮಲ್ಲ. ನನ್ನನ್ನಿಂದ ಸ್ವೀಕರಿಸಿ ಸೂಳೆ ಆಗಿರುವ ಆ ನಿನ್ನ ತಂಗಿಯನ್ನು ಆ ಶಶಿಧರನಿಗೆ ಮದುವೆ ಮಾಡಿ ದೇವರಂತ ನನ್ನ ಮಾವನನ್ನು ಮನೆಯಿಂದ ಹೊರ ಹಾಕಿಸಿರುವೆಲ್ಲ. ನಾಚಿಕೆ ಆಗ್ಬೇಕು ಈ ನಿನ್ನ ಏಸ ಜನ್ಮಕ್ಕೆ. ಏ ಲಕ್ಷ್ಮಿ, ನಾಚಿಕೆ ಎಂಬ 3 ಅಕ್ಷರ ಬಿಟ್ಟು ಅದರ ಮರ್ಮವನ್ನು ತಿಳಿದೆ ಈ ಕಾರ್ಯಕ್ಕೆ ನಾನು ಕೈ ಹಾಕಿರುವೆ. ನೀನು ನಿನ್ನ ಅಣ್ಣನ ಎಮ್ಡಿ ಆಗಿ ನಿಂತನೋ ನಿನ್ನನ್ನು ನನ್ನ ಹೃದಯದಲ್ಲಿ ಇಟ್ಟುಕೊಂಡು, ಇಲ್ಲವಾದರೆ ಮಸರಕೇರು ಹೂವಾಗುವೆ ಎತ್ತರ. ಬೇಗ ಬಿಟ್ಟು ಈ ನಿನ್ನ ಪ್ರೇಮದ ಬುದ್ಧಿಯನ್ನು ಬಾರೆ ಅದನ್ನು ಉಂಡು ಹಸುವು ನೀಗಿಸಿಕೊಂಡು ಸಂತೋಷ ಪಡುವೆ. ಬಾರೆ ಬಾ. ಓಕೆ ಬ್ರದರ್, ಓಕೆ. ಕೊನೆಯದಾಗಿ ಒಂದು ಮಾತನ್ನು ಹೇಳ್ತೇನೆ, ಕಿವಿ ಕೊಟ್ಟು ಕೇಳು. ಹೊಟ್ಟೆ ಹಸುವಿನ ತೃಪ್ತಿ ನೀಗಿಸುವುದು ಈ ಬುತ್ತೆ, ಕಾಮದ ಹಸುವಿನ ತೃಪ್ತಿ ನೀಗಿಸುವುದು ಈ ಬುತ್ತೆ. ನೋಡು, ಈಗ ಹೊಟ್ಟೆ ಹಸುವು ನನ್ನ ಗಂಡನಿಗೂ ಆಗಿದೆ, ನಿನಗೂ ಆಗಿದೆ. ನಾನೀಗ ಬೇಗ ಹೋಗಿ ಇದೇ ತಾಟಿನಲ್ಲಿ ನನ್ನ ಗಂಡನಿಗೆ ಕೈ ತುತ್ತನ್ನು ಉಣಿಸಿ ಬರುವೆ. ಅದೇ ನಂತರ ಅವನುಂಡು ಬಿಟ್ಟಿದ್ದನ್ನು ನಿನಗೆ ತಂದು ಕೊಡುವೆ. ನಂತರ ನೀನು ಊಟ ಮಾಡುವೆಯಂತೆ. ನಿನ್ನ ಗಂಡ ಉಣ್ಣ ಬುತ್ತಿಯನ್ನು ನನಗೆ ಉಣ್ಣನ್ನು ಯಾವ ಹೊಲಸು ಹೇಗೆ? ಹೌದಾ ನೀಚ? ಅದರಂತೆ ಈ ದೇಹವು ಕೂಡ ನನ್ನ ಗಂಡನಿಗೆ ಮೀಸಲಿಟ್ಟ ಬುತ್ತಿ. ಅದನ್ನು ನೀನು ಬಯಸುತ್ತೇನೋ ಬೇವರ್ಸಿ. ಮಾತಿಗೆ ಮಾತು ಬೆಳೆಸಿ ನನ್ನನ್ನು ಕೆಲಸಬೇಡ. ಅರೆ ಬಾ. ಅಯ್ಯೋ, ಮತ್ತೆ ನನ್ನ ಮಡದಿ ಮೇಲೆ ಬಂದಿಯಾ ಮಗಳೇ? ಈ ಸಲ ನಿನ್ನ ಪ್ರಾಣ ತೆಗೆಯದೆ ಬಿಡಲಾರೆ ಮಗಳೇ. ಪ್ರಾಣ ಹಂಗ ತರದೆ ಇವಳನ್ನು ಬಯಸಿದಲ್ಲೇ ಮಗಳೇ ಬೀರ. ಅಂದು ನನ್ನ ಕೈ ತಪ್ಪಿಸಿ ಇವಳ ಕೊರಳಲ್ಲಿ ತಾಳಿರು ನಿನ್ನ ಬಳಿ ಬಂದು ಬಿದ್ದಳಲ್ಲ, ಇವಳಿಗೆ ಬಾಳು ಕೊಡಲು ಬಂದಿರುವೆನು. ಸುಮ್ಮನೆ ಇಲ್ಲಿಂದ ಹೊರಟು ಹೋಗಲೇ. ಮತ್ತೊಬ್ಬರ ಮಡದಿ ಅಂದರೇನಲೇ? ಅವೇನು ಬಜಾರ್ದಲ್ಲಿ ಸಿಗು ಹಣ್ಣುಗಳೇನಲೇ? ಹಲಕ ನನ್ನ ಮಗನೇ, ಇಲ್ಲೇ ಬಡುವ ಇವರು ನನ್ನ ಸತ್ತು ಮತ್ತೆ ಮತ್ತೆ ನೀನು ಅದೇ ಮಾತನಾಡಿದರೆ ಈಗಲೇ ನಿನ್ನ ರುಂಡವನ್ನು ಕತ್ತರಿಸಿ ನಮ್ಮೂರ ಅಗಸಿ ಬಾಗಿಲಿಗೆ ಕಟ್ಟೆ ಬಿಡುತ್ತೇನೆ ಮಗನೇ. ನನ್ನ ಸಾಮರ್ಥ್ಯ ಅಂತದನ್ನೋದು ನಿನಗೆ ಇನ್ನೂ ತಿಳಿದಿಲ್ಲಲೇ ಮಗನೇ. ನಾನು ನನ್ನ ಮೈ ಮುಟ್ಟು ಗಂಡು ಇನ್ನು ಈ ಭೂಮಿ ಮೇಲೆ ಹುಟ್ಟಿಲ್ಲ. ಈ ಜಗದಲ್ಲಿ ಇವನು ಸೇಡಿಟ್ಟ ಘಟಸರ್ಪ. ಸುಮ್ಮನೆ ಇವಳನ್ನು ಬಿಟ್ಟು ಹೊರಟು ಹೋಗಲೇ ಇಲ್ಲಿಂದ. ಇಲ್ಲಾಂದ್ರೆ ನಿನ್ನು ನನ್ನ ಕೈಯಲ್ಲಿ ಹೋಗಬೇಕಾಗುತ್ತದೆ. ಲೇ ಪಿಸ್ತೂಲ್ ತೋರಿಸಿ ನನ್ನನ್ನು ಹೆದರಿಸ್ತೇನೆ ಹರಾಮ್ ಕೋರನ ಮಗನೇ. ಇವನು ಎಂತವನನ್ನೋದು ಪಕ್ಕ ತಿಳಿದಿಲ್ಲ. ಈ ಕುರಿಗಾರ ಬೀರ ಅಂದರೆ ಆ ಎಮ್ಮೆಲ್ಲಿ ಗೌಡರ ಗದಗದನೆ ನಡುಗುತ್ತಾಳೆ. ನಿನ್ನ ಪುಂಡಾಟಕ್ಕೆ ಮಾತಿಗೆ ಎದುರಿ ಕಟ್ಟಿಕೊಂಡವನ ಕೈ ಬಿಟ್ಟು ಹೋಗಲು ಇವಳೇನು ಹೇಳಿ ಕುಡಿದ ಹುಟ್ಟಿದರೆ ಹಲಕಾರದ ಮಗನೇ.
ಸಂಗುಳಿ ರಾಯದ ಕುಡಿದಾಗ ಹುಟ್ಟೆ ಬಂದಿದ್ದೇನೆ. ಸಿಂಧೂರ ಲಕ್ಷ್ಮಣ ಗರುಡಾಗಿ ಬಂದಿದ್ದೇನೆ. ಬಾರಲೇ ಗಂಡಸಾಗಿದ್ರೆ ಬಾ. ಬೇಡ ಬೀರ ಬೇಡ, ಕೊಲ್ಲಬೇಡ, ನನ್ನನ್ನು ಬಿಟ್ಟು ಬಿಡು. ಸಾಧ್ಯವಿಲ್ಲ. ಈ ಭೂಮಿ ಮೇಲೆ ನೀನು ಬದುಕಿರಬಾರದು. ಯಾಕಂದರೆ ನಿನ್ನ ಸೂಳಿಯನ್ನು ನನ್ನ ತಮ್ಮನ ಕೈ ಹಿಡಿಸಿದಲ್ಲ. ನಾಡು ಈಗ ದುಸ್ವಾಸನ ಎದಿ ರಕ್ತ ಕುಡಿದಂತೆ ನಾನು ನಿನ್ನ ಎದಿ ರಕ್ತ ಕುಡಿಯಲೇ ಇಲ್ಲ. ಆ ಧ್ರುವದನ ಭೀಮ ನಿನ್ನ ತೊರೆ ಮುರಿದಂತೆ ನಾನು ನಿನ್ನ ಒತ್ತ ತೊರೆಯಲೇ ಇಲ್ಲ. ಆ ರಾವಣ ಹತ್ತು ತಲೆ ಶ್ರೀರಾಮ ತೆಗೆದಂತೆ ನಾನು ನಿನ್ನ ತಲೆ ಕತ್ತರಿಸಬಡ. ಜೈ ಬಜರಂಗ ಬಲಿ. ಈ ಸಮಯದಲ್ಲಿ ಅವನಿಗೆ ಜೀವದಾನ ಮಾಡಿ. ಸಾಧ್ಯ ಇಲ್ಲ. ಕೈ ಬಿಡು ಲಕ್ಷ್ಮಿ. ನೋಡಿ, ಎತ್ತಿದ ಕೊಡಲಿ ಎಂದು ತಲೆಗಿಳಿಸಿಲ್ಲ ಈ ಕುರಿಗಾರ ಬೀರ. ನಾನು ಎತ್ತಿಕ್ಕೆ ಆದ್ರೆ ನಿಮ್ಗೆ ನನ್ನ ಮೇಲೆ ಆಣೆ ಆಗಿದೆ. ಎಂತವರಿಗೆ ಜೀವದಾನ ಮಾಡಿಬಿಟ್ಟೆ ಲಕ್ಷ್ಮಿ. ಹೋಗು ಹೋಗು ಮಗನೇ, ಇದು ಒಂದು ಸಲ ಬದುಕಿಕೊಳ್ಳು ಹೋಗು. ನೋಡಿ, ನನ್ನ ಹೇಳಿಕೆ ತಪ್ಪಾಗಿದ್ರೆ ದಯವಿಟ್ಟು ನನ್ನನ್ನು ಕ್ಷಮಿಸಿ ಬಿಡಿ. ಛೇ ಆ ಮಾತಕ್ಕೆ. ನಿನ್ನಿಂದಲೇ ಅಕ್ಷರ ಜ್ಞಾನ ಕಲಿತವನಲ್ಲವೇ ನಾನು? ಚೇಚೆ, ನಿಮ್ಗೂ ಆ ಮಾತೇಕೆ? ಕಲಿಯುವವರಿಗೆ ಕಲಿಸುವ ಕರ್ತವ್ಯ ಮಾಡ್ತಾ ಇದ್ದೇನೆ ಅಷ್ಟೇ. ಆ ರಾಕ್ಷಸರ ಅಂತ ಸಮೀಪ ಬಂದಿದೆ. ನಿಮ್ಮಣ್ಣನವರ ಆಜ್ಞೆ ಇಲ್ಲದೆ ನೀವೇನೂ ಮಾಡಬಾರ್ದು. ಬನ್ನಿ, ಹೊಟ್ಟೆ ತುಂಬಾನೇ ಹಸಿವಾಗಿದೆ. ನಿಮ್ಮ ಕುರಿ ಮರಿಗಳ ಜೊತೆ ಊಟ ಮಾಡೋಣ ಬನ್ನಿ. ಹಾಗಾದರೆ ನಮ್ಮ ಕುರಿ ದಡ್ಡಿತನ ಉಣ್ಣುತ್ತಾ ತಿನ್ನುತ್ತಾ ಹಾಡುತ್ತಾ ಕುಣಿಯುತ್ತಾ ಹೋಗೋಣ ನಡೆ. ಬನ್ನಿ, ನಿಮ್ಮ ಇಷ್ಟದಂತೆ ಆಗಿ. ಕವಿ ಕಾಳಿದಾಸನ ಓ ನನ್ನ ಶಾಕುಂತಲೆ, ಓ ನನ್ನ ಶಾಕುಂತಲೆ, ಓ ನನ್ನ ಶಾಕುಂತಲೆ. Man proposes, God disposes. Kavi ಕಾಳಿದಾಸನ ಓ ನನ್ನ ಶಾಕುಂತಲೆ, ಓ ನನ್ನ ಶಾಕುಂತಲೆ, ಓ ನನ್ನ ಶಾಕುಂತಲೆ, ಓ ನನ್ನ ಶಾಕುಂತಲೆ.
ಭಾರತ್ನ ಟೈಮ್ ಭಾಳ ಆಗೈತಿ. ಏನಾಗೈತಿ? ಮುಹೂರ್ತ ಮಿರ್ತೈತಿ, ಬಾ ಹೋಗೋಣ ಪಟ್ನ. ಅಷ್ಟೇ ಅವಸರ ಮಾಡ್ತಿ ನೋಡು. ಅವಸರವೇ ಅಪಘಾತಕ್ಕೆ ಕಾರಣ. ಕೇಳಿ ಇಲ್ಲೋ? ತಡಿ, ಅಷ್ಟೇ ಅವಸರ ಮಾಡ್ತೀನಿ. ಮದುವೆಲ್ಲ ಲಗ್ನ ಆಗುನಂತ ಮಾಡ್ಕೋಣಂತ. ಲಗ್ನ ಚಿಂತೆ ನನಗೆ ಇಲ್ಲಿಗ. ಗಾಳಿ ಬಿಟ್ಟಾಗ ತುರ್ಕೊಂತ ಹಿರಿಯರು ಮಾತಾರ ಹೇಳ್ಯಾರ, ಅದರ ಗೊತ್ತೈತಿ ನಿನಗ? ತಾಳಿದವನು ಬಾಳ ಅದರ ಗೊತ್ತೈತಿ ನಿನಗ? ಇಲ್ಲಿ ಕೇಳು, ದುಂದಿಲೆ ಮದುವೆ ಆಗೋದು ಬೇಡ. ಹಾ, ಕಂಡ ಮಂದಿಗೆ ಹೆದರುದು ಬೇಡ. ಹಾಗ್ಯಾಕ ಚಿನ್ನ ದುಂದಿಲೆ ಲಗ್ನ ಮಾಡಬಾರ್ದು ಅಂತೇಳಿ ತಾಳಿ ಪತ್ತರ್ಗೆ ಹೇಳಿನಿ, ಆಯ್ತಾ? ಹಾಲ್ಗಂಬಕ್ಕೆ ನೀಲಕ್ಕ ಹೇಳಿನಿ, ಆಯ್ತಾ? ಅಲ್ಲಿಂದ ಹಂದ್ರ ಹಾಕಾಕ ಮಮದಾಪುರ ಅವ್ರಿಗೆ ಹೇಳಿನಿ, ತಾಳಿ ತರಕ ನಮ್ ಇಬ್ರಾಂಪುರ ಯಲ್ಲಪ್ಪ ಮಾವ್ ಹೇಳಿನಿ, ಮತ್ತ ಅಲ್ಲಿಂದ ನನಗ ನಿನಗ ಇಬ್ರು ಕೂಡ ಅರ್ಬಿ ತರಾಕ ನಮ್ಮ ಮತ್ತೆ ರಾಯವತ್ತಿಗೆ ಹೇಳಿನಿ. ಎಲ್ಲಾ ದುಂದಿಲೆ ಲಗ್ನ ಮಾಡ್ಲಾರ ಚಂದ ಶಿಸ್ತಾಗ ಲಗ್ನ ಆಗೋದು. ಅಲ್ಲ, ಇವೆಲ್ಲ ಉಂಡ ಅರೇಸಿ ಹೋಗುದು ಅಥವಾ ಕಂಡವ್ರಿಗೆ ಕೈ ಮುಗಿದು? ಕಂಡವ್ರ ಕೈ ಮುಗಿದ ಯಾಕ ರತ್ನ? ನನ್ನ ಮೆಂಬರ್ ಕಿ ಪವರ್ ನಿನಗಿನ ಗೊತ್ತಿಲ್ಲ. ಹಲೋ ಅಂದ್ರ ಹಳ್ಳಿ ಚಂಡಿಯಿಂದ 6 ಚೀಲ ಅಕ್ಕಿ, ಗ್ವಾನಾಳಿತ್ರ ಗೋಡಂಬಿ, ಇಲ್ಲೇ ನಮ್ ರಾಯವತಿ ಮನ್ಯಾಗಿತ್ರ ಮೊಸರ, ಹಾಲ, ತುಪ್ಪ, ಮತ್ತ ನಮ್ ಸಿದ್ದಾಪುತ್ತೇನ ಮನ್ಯಾಗಿತ್ರ ದ್ರಾಕ್ಷಿ ಎಲ್ಲಾ ಕೊಡ್ತಾರ. ಮತ್ತ ಅಟ್ಟೆ ಅಲ್ಲ, ಹೇಳ್ತೀನಿ ಕೇಳಿಲ್ಲಿ, ಕೋಲಾರಿತ್ರ ಮೊಸರ, ಇಲ್ಲೇ ಮಗಲ್ ಮಸೂತಿ ಇತ್ರ ಮಸಾಲೆ ಖಾರ, ಕೂಡ್ಗಿ ಊರ್ ಲಗ್ನ ಪತ್ರದಾಗ ನಮ್ಮ ಇಬ್ರು ಹೆಸರ, ಇವೆಲ್ಲಾ ಮುಗಿದು 3 ತಿಂಗಳಿಗೆ ನೀ ಬಸರ. ಹಾ ಬಂಡ ಜಗಬಂಡ. ಜಗಬಂಡ ಅಲ್ಲ ನನ್ನ ರಾಣಿ, ಇದು ಜಗದ ನಿಯಮ ಐತಿ. ಹೌದಲ್ಲ? ಕರೆ ಹೇಳ. ಮಸಲೆ ಬಾಯಿನ ನಿನ್ ಮಾತ್ ಕೇಳ್ಕೊಂತ ಕುಂತ್ರ ಬಸರು ಆದವ್ರು ಬಾಯಾಗ ನೀರ ಬರ್ತಾವ ನೋಡು. ಬಾಯಾಗ ನೀರು ಬರಾವಂತ ಕೆಲಸನ ನಾವು ಮಾಡೇವಿ. ಮೆಂಬರ್ ಕಿ ಪವರ್ ಹೆಂಗೈತಿ ಹೇಳ್ತೀನಿ ಕೇಳಿಲ್ಲಿ. ಬಡವರಿಗೆ ಭಾಗ್ಯದ ಮನೆ ಕೊಟ್ಟು, ಭಾಗ್ಯದ ಜ್ಯೋತಿ ಬೆಳಕು ಕೊಟ್ಟು, ಇಲ್ಲಿಂದ ಜಲಜೀವನ ನೀರು ಕೊಟ್ಟು, ಇಲ್ಲಿಂದ ಹೆಪ್ಪ ತರಕ ನಮ್ಮ ಅತ್ತಿ ಮಕ್ಕಳ ಮನೆಗೆ ಹೋಗ್ತಾಳ. ಎಲ್ಲಿ ಟಕ್ಳಿಗೆ ಹೋಗಿ ಹೆಪ್ಪ ತರ್ತಾಳ. ಅವ್ರಿಗೆ ಬಸ್ ಫ್ರೀ ಬಿಟ್ಟೇವಿ. ಅದಲ್ಲದ ಸುತ್ತಮುತ್ತ ಹಳ್ಳಿಯಾಗ ಅಲ್ಲ ಪೇಟ್ಯಾಗ ಎಲ್ಲೆಲ್ಲಿ ಬಸ್ ಹೋಗ್ತಾವಲ್ಲ ಅಲ್ಲಿ ಎಲ್ಲಾ ಫ್ರೀ ಬಸ್ ಕೊಟ್ಟು ಮಗ ಈ ಮೆಂಬರ್ ಪವರ್ ಹೆಂಗೈತೆ ನನಗೆ ಗೊತ್ತೈತಿಲ್ಲ ನಿನಗ? ಅಯ್ಯೋ ನನ್ನ ಗಂಡ, ನೀ ಸಿಕ್ಕಿದ ನನ್ನ ಪುಣ್ಯ. ಓ ನನ್ನ ಭಾಗ್ಯದ ಗಂಡ ನೀನು. ಇಲ್ಲಿವರೆಗೂ ಯಾವ್ದು ಮಾಡಿ ಕಟ್ಟಿಲ್ಲ ದಂಡ. ಅಂತದೇನಾರ ಆಗಿದ್ರ ಇಲ್ಲೇ ಹೋಗ್ಲಿ ನನ್ ರುಂಡ. ಹಂಗಂತಿ ಮತ್ತೆ ಯಾಕೆ ತಡ? ತಂಡ್ಯಾಗ ತಿಂಡಿ ಎಬಸು. ಪಟ್ನ ಮುಗಿಸ್ಬಿಡು ಬಾ. ನಾಟಕ ಮಾಡುವ ಪೋರಿ ಕುಣಿತಳು ದೋಸ್ತ ಭಾರಿ, ಗಗರಿ ಹುಡುಗರು ಹೋಗ್ಯವ ಹಾರಿ, ಹುಡುಗಿಯ ಜಾತ್ರೆ ಮಾಡೋನು ಖಾತ್ರಿ, ಬರಬೇಕ ನೀ ರಾತ್ರಿ, ಹುಡುಗಿಯ ಜಾತ್ರೆ ಮಾಡೋನು ಖಾತ್ರಿ, ಬರಬೇಕ ನೀ ರಾತ್ರಿ. ಹುಡುಗಿಯ ಜಾತ್ರೆ ಮಾಡೋನು ರಾತ್ರಿ, ಹುಡುಗಿ ಜಾತ್ರೆ ಮಾಡೋನು ರಾತ್ರಿ, ಬರಬೇಕ ನೀ ರಾತ್ರಿ.
ಜಾತ್ರೆ ಮಾಡೋನು ರಾತ್ರಿ ಬರ್ಬೇಕ ನೀರಾತ್ರಿ ಹುಡುಗಿಯ ಜಾತ್ರೆ ಮಾಡೋನು ರಾತ್ರಿ ಬರ್ಬೇಕ ನೀರಾತ್ರಿ ಅವ ಬರ್ತಾನ ಹಾ ಬರ್ತಾನ ಅವ ಅಲ್ಲೆಂದ ನಡಿ ಹೋಗುನು ಬರಲ್ಲ ಸಾಯಂ ಬರಲ್ಲ ಬರಲ್ಲ ರತ್ನ ಪಟ್ನ ನಡಿ ಹೋಗುನು ಅಪ್ಪ ನೀವು ಹೋಗಿ ರೆಡಿ ಮಾಡಿ ನಾ ಬರ್ತೀನಿ ಬರಲ್ಲ ಬುಡುಬುಡು ಅಂತ ಐತಿ ಬುಡಮೇಲಾಗತೈತಿ ಬುಡುಬುಡು ಅಂತ ಐತಿ ಬುಡಮೇಲಾಗತೈತಿ ಕತ್ತಿಗೆ ಎಲ್ಲಿಲ್ಲ ಕತ್ತೆಗೆ ತಲೆ ಇಲ್ಲ ಸತ್ತ ಮೇಲೆ ಮಶಾನ್ ಕೊಯ್ತಾರಲ್ಲ ಬೋರ್ ಬೋರ್ ಬೋಸ್ ಅಂದೇನ ಮತ್ ಬರಲ್ಲ ಅಂದಲ್ಲ ಸ್ವಾಮಿ ಬ್ಯಾಡ ಅಂದಿದ್ರಲ್ಲ ಮತ್ತವ್ರು ಕಟ್ ಮಾಡಿದ್ರು ಅವ್ರು ಇದು ಮತ್ತೆ ಯಾಕೆ ಹಚ್ಚಿದ್ರು ಹಂಗಾತನ ನಮಸ್ಕಾರ ರೀ ಅಜ್ಜಾರ ಹಾ ಬಾ 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 ಯಾವ ಮಾಡ್ದಾರ್ರಿ ನೀವು ಇಲ್ಲಿಗೆ ಅದಕ್ಕೆ ಬಂದ್ರಿ ನಾವು ಬಾಡಿಗೆ ಮಠದ ಬಡಿಗೋ ಸಮಗಳಂತ ಅರೇ ಹುಡುಗಿಯರಿಗೆ ಕಾಲಜ್ಞಾನ ಕಥೆ ಹೇಳ್ಬೇಕಂತ ಯಮಕಾತೆ ಊರಿ ನಿಂತ್ರ ಬಂದೀವಿ ಅಪ್ಪ ಯಮಕಾತೆ ಊರಿಂದ ಬಂದಿರ ನಿಮ್ಮ ಕಣ್ಣು ಭಾಗ್ಯಶಾಲಿ ಅದನ್ನಪ್ಪ ನಾನೊಂದಿಟ್ಟು ಹೇಳ್ತೀರೇನು ಬಾ ಬಾ ನೀನ್ ಕೆಳಗಿಂದು ಹೇಳ್ತೀನಿ ಮ್ಯಾಲಿಂದು ಮ್ಯಾಗಿಂದ ಮ್ಯಾಗಿಂದ ಬ್ಯಾ ನಮ್ಮ ಅವಿ ಕಣ್ಣು ನೀ ತಪ್ಪು ತಿಳ್ಕೊಬೇಡ ನಾ ಹೇಳ್ತೀನಿ ಕೇಳ ಮ್ಯಾಲಿಂದ ಅಂದ್ರ ಮುಂದಿಂದ ಅಂತ ಅರ್ಥ ಕೆಳಗಿಂದ ಅಂದ್ರ ಹಿಂದಿಂದ ಅಂತ ಅರ್ಥ ನಡುವಿಂದ ಅಂದ್ರ ಈಗಿಂದ ಅಂತ ಅರ್ಥ ಈಗಿಂದ ಒಟ್ಟ ನಿನಗ ಇಬ್ರು ಹುಡುಗರು ಗಂಟೆ ಬಿದ್ದಾರ ಲಗ್ನ ಆಗ್ಬೇಕಂತ ಹೌದ್ರಿ ಅದ್ರಾಗ ನಿನಗ ಯಾರ ಮೇಲೆ ಮನಸ್ಸೈತಿ ನನಗ ರವಿ ಮ್ಯಾಗ ಮನಸ್ಸೈತ್ರಿ ಅದ್ರಾಗ ಒಬ್ಬ ರೋಗಿ ಅದಾನ ಇನ್ನೊಬ್ಬ ಭೋಗಿ ಅದಾನ ಒಬ್ಬ ರೋಗಿ ಒಬ್ಬ ಭೋಗಿ ಇದ್ರಾಗ ರೋಗಿ ಯಾರು ಭೋಗಿ ಯಾರು ಈ ಸದ್ದ ಲಗ್ನ ತಯಾರೈತ ತೋಡಗ್ಯಾನಲ್ಲ ಅವ ರೋಗಿ ಅವಂಗ ಏಡ್ಸೈತಿ ನಿಮ್ಮ ಅಪ್ಪನ ಕೈ ಹಿಡ್ಕೊಂಡ ಸರ್ಕಾರ ರೊಕ್ಕ ಹೊಡ್ಕೊಂಡ ನಿನ್ನ ದಿನನಿತ್ಯ ಕಾರಣ ತಿರ್ಗಿಸ್ಬೇಕಂತಲ್ಲ ಅವ ಭೋಗಿ ಅಯ್ಯಯ್ಯೋ ನಾ ಹೆಂಗ್ ಮಾಡ್ಲಿ ಮಾಸ್ತರ್ ಹೇಳಲ್ಲ ಈಗ ನಾ ಯಾರನ್ನ ಮಾಡ್ಕೊಂಡ್ರ ನನ್ನ ಬಾಳ ಚಲೋ ಆಕೈತ್ರಿ ಆ ರವಿನ ಕೈ ಬಿಡ ರಾಮನ ಕೈ ಹಿಡಿ ಎಲ್ಲಾ ಒಳ್ಳೇದಾಕೈತಿ ಹೌದ್ರಾ ಹಂಗ ರಾಮ್ ಎಲ್ಲಿರ್ತಾನ ಅಲ್ಲೇ ಹೋಗಿ ನಾವು ಮೀಟ್ ಆಗಿ ಮದುವೆ ಆಕಿ ನಾನು ಬರ್ಲಿ ಆಜರ ನಡಿ ನಡಿ ಹೋಗಿ ಬಾ ಹೋಗಿ ಬಾ ಇಲ್ಲ ನಾ ಹೋಗತ್ತಿಲ್ರಿ ಇದು ಗೊತ್ತಿಲ್ರಿ ನನಗೆ ನಡಿ ನಡಿ ಕಟ್ ಮಾಡ್ಯಾರ ಅಂತ ಹೇಳಿ ನಡಿ ಏ ಗೌಡ ನಿಂದ ಐತಿ ಮುಂದ ಬರ್ತೀನಿ ಹೊಳ್ಳಿ ಲಾವಣ್ಯ 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 ಈಗ ಸಮಯ ಎಷ್ಟು ಬೆಳಗಿನ 5:45 ಸೂರ್ಯೋದಯ ಆಗುತ್ತೋ ಸೂರ್ಯ ಅರನಾಲಿಗೆ ಕಚ್ಚುತ್ತಿದ್ದಾರೆ ಏನು ಮಾಡುತ್ತಿರುವೆ ಬನ್ನಿ ಎಲ್ಲ ಹಣ ಆಭರಣವನ್ನು ಬ್ಯಾಗಿಗೆ ಹಾಕಿದ್ದೇನೆ ಮೊದಲು ನಾವಿಲ್ಲಿಂದ ಹೊರಡೋಣ ಮೊದಲೊಂದು ಸಿಹಿ ಮುತ್ತನ್ನು ಕೊಡು ಆಮೇಲೆ ಮಾತಿನ ಮಂಟಪ ಸಂಗಮ
ಮನೋಹರ, ನನ್ನ ಹೆಂಡತಿಯಾಗಿ ಬಂದವಳನ್ನ ನಿನ್ನ ತಂಗಿಯೊಂದಿಗೆ ಇದೇನಿದು ಅಸಹ್ಯ ವರ್ತನೆ? ನಿನ್ನ ತಂಗಿಯ ಮೇಲಿನ ಪ್ರೇಮವೋ ಇಲ್ಲ ಮಾಡಿಕೊಂಡ ಪ್ರೇಯಸಿನ ಮೇಲೆ ಮೋಹವೋ? ತಂಗಿಯ ಪ್ರೇಮ ಎಲ್ಲಿಂದ ಬತ್ತು ಶಶಿಧರ? ಇವಳು ನಮ್ಮಿಬ್ಬರ ಪ್ರೇಮದ ಕೋಪಿಸಿಕೊಳ್ಳಬೇಡ. ನೀನು ಅವಳಿಗೆ ನಿಮಿತ್ತಕ್ಕೆ ಮಾತ್ರ ಗಂಡ. ನಾನು ಅವಳ ಪ್ರೇಮದ, ಇವಳು ನನ್ನ ಪ್ರೇಯಸಿ, ನಿನ್ನ ರಕ್ತವನ್ನು ಹೀರಲು ಬಂದ ರಾಕ್ಷಸಿ. ಹಾಗಾದರೆ ಇವಳು ನಿನ್ನ ತಂಗಿ ಅಲ್ಲವೇ? ತಂಗಿಯನ್ನು ಪ್ರೇಮ ಎಲ್ಲಿಂದ ಬಂತು? ಅವಳು ನನ್ನ ತಂಗಿ ಅಲ್ಲ, ದಿನನಿತ್ಯ ನನ್ನ ಜೊತೆ ಇರುವ ಸೂಳೆ. ಮನೋಹರ, ನೀನೊಬ್ಬ ಬಲು ಮೋಸಗಾರ. ತಂಗಿ ಅಂತೂ ನನಗೆ ಸುಳ್ಳು ಹೇಳಿ ಈ ಏಸಿಯಣ್ಣನ್ನು ಕೈ ಹಿಡಿಸಿ ನನ್ನ ಘನತೆಯ ಗೌರವಕ್ಕೆ ಅವಮಾನ ಮಾಡಿದ್ಯಾ ಮಗನ? ನಿನ್ನನ್ನು ಸಾಯಿಸಿ ಬಿಡ್ತಾನೆ. ಸಾಕ್ ನಿಲ್ಸಿ. ನೀವೊಬ್ರು ಪೊಲೀಸ್ ಅಧಿಕಾರಿಯಾದ ಮಾತ್ರಕ್ಕೆ ನ್ಯಾಯ ಅನ್ಯಾಯ ಬಗ್ಗೆ ತಿಳಿಯದೆ ಅವರನ್ನು ಶೂಟ್ ಮಾಡ್ತೀನಿ ಅಂತ ಹೇಳ್ತಾ ಇದೆಯಲ್ಲ, ಅವರು ನನ್ನನ್ನು ಪ್ರೀತಿ ಮಾಡಿದ್ದು ತಪ್ಪಲ್ಲ. ಹಿಂದು ಮುಂದೆ ತಿಳಿಯದೆ ನೀವು ನನ್ನನ್ನು ಮದುವೆ ಆಗಿದ್ದು ತಪ್ಪು. ಅವನ ನಿನ್ನಂತ ಕಾಮ ಮೋಹದ ತುಂಬಿದ ಮಾಟಗಾರತಿ ಅಂತೂ ನಾನು ತಿಳಿದಿರಲಿಲ್ಲ. ನಿನ್ನ ಮಾತು ನಂಬಿ ದೇವರಂತ ಅಣ್ಣನು ಮನೆ ಬಿಟ್ಟ ಹೊರಗೆ ಹಾಕಿದೆ. ಆ ನನ್ನ ಬೀರನಿಗೂ ಕೊಡಬಾರದ ಕಷ್ಟ ಕೊಟ್ಟೆ. ನಿರ್ಲಜ್ಜವಾದ ಎಣ್ಣೆ, ನಿನ್ನಂತೂ ಭೂಮಿ ಮೇಲೆ ಉಳಿಸಬಾರದು. ಶಶಿಧರ, ಯಾಕೆ ಚೀರಾಡಿ ಗಂಟಲನ್ನು ಹರಿದುಕೊಳ್ಳುತ್ತಿರುವೆ? ಈಗ ಸಾದಾಸಿದ ಉಡುಪಿನಲ್ಲಿ ಬರೋ ನೀನು ನಿನ್ನ ನೌಕರಿಯಿಂದಲೇ ಹೊರಗಟ್ಟಬೇಕಾಗುತ್ತದೆ. ಎಚ್ಚರ ಇರು, ಇಲ್ಲ ಅಂದ್ರೆ ನನ್ನ ಜಾಬಿನಲ್ಲಿ ಪಿಸ್ತೂಲು ನಿನ್ನ ಕೈ ಹೊರಗೆ ಬರ್ತದೆ. ಎಚ್ಚರ ಇರು. ಮುಚ್ಚಲೆ ಬಾಯಿನ. ನಿಮ್ಮಂತ ಮೋಸ ವಂಚನೆ ಮಾಡುವರನ್ನ ಸೆರೆ ಹಿಡಿದು ಒತ್ತು ಬುದ್ಧಿ ಕಲಿಸಲಿಕ್ಕೆ ನನಗೆ ಅಧಿಕಾರ ಕೊಟ್ಟಿದೆ. ಹೀಗಿದ್ದಾಗ ನೀನೇ ನನ್ನ ಮನೆಗೆ ಸ್ವಂತ ಕಣ್ಣು ಹಾಕಿದೆ ಅಂದ ಮೇಲೆ ನಿನ್ನನ್ನು ಸೋಟು ಮಾಡಿಬಿಡುತ್ತೇನೆ. ಬೇಡ ಇನ್ಸ್ಪೆಕ್ಟರ್, ಬೇಡ. ಸರಿ ಹಿಂದಕ್ಕೆ. ಇಲ್ಲ ಅಂದರೆ ಇವಳನ್ನು ನಾನೇ ಕೊಂದು ನಿನ್ನನ್ನು ಜೈಲು ಕಂಬಿ ಎನಿಸುವ ಹಾಗೆ ಮಾಡುತ್ತೇನೆ. ಮನೋಹರ್, ಗುಡ್ ಐಡಿಯಾ ಮಾಡಿದ್ಯಾ. ನೋಡ್ರಿ ಇನ್ಸ್ಪೆಕ್ಟರ್ ಸಾಹೇಬ್, ನಾನು ನನ್ನ ಪ್ರಿಯತಮನಿಗೋಸ್ಕರ ಸಾಯಲು ಸಿದ್ಧನಿದ್ದೇನೆ. ಆದ್ರೆ ನೀನೇ ವಿಚಾರ ಮಾಡು. ನೌಕರಿ ಕಳೆದುಕೊಂಡು ಮನೆಗೆ ಹೋಗ್ಬೇಕಾಗುತ್ತದೆ. ಸುಮ್ಮನೆ ಇಲ್ಲಿಂದ ಹೊರಟು ಹೋಗು. ಎಲ್ಲ ಹೇಸಿ ಎಣ್ಣೆ, ಪೊಲೀಸ್ ಅಧಿಕಾರಿಯಾದ ನನಗೆ ಬರೆಸಲು ಬರುತ್ತೇನಲೇ? ನೀನು ಹೆಣ್ಣಲ್ಲ, ಕಾಮ ಪಿಸಾಸಿ. ಹೆಣ್ಣೆಂಬ ರೂಪದಲ್ಲಿ ಅವತರಿಸಿ ಬಂದದ ರಾಕ್ಷಸಿ. ತನ್ನ ಗಂಡನೆಂದರೆ ಸದಾ ಪೂಜೆ ಮಾಡುತ್ತಿರುವ ಈ ಕಾಲದಲ್ಲಿ ತನ್ನ ಗಂಡನೆದರಿಗೆ ಗತ್ತು ಬದಲಾಯಿಸಿ ಇವನಿಗಾಗಿ ಸತ್ತು ಹೋಗುವೆನೆಂದು ಒತ್ತಿ ಹೇಳುವ ನಿನ್ನಂತ ಹೆಣ್ಣು ಚಿತ್ತಾಮಲೆಯಲ್ಲಿ ಚಲಾಯಿಸಿದ ಹೆಣ್ಣು ನಾಯಿ. ನಿಮ್ಮಂತ ನಾಯಿ ರೂಪದ ಹೆಣ್ಣು ಈ ಭೂಮಿ ಮೇಲೆ ಇರಬಾರದು. ನಿಮ್ಮಂತ ನೀಚ ಪ್ರೇಮಿಗಳನ್ನು ಒಟ್ಟೊಟ್ಟಿಗೆ ಸಾಯಿಸಿ ಬಿಡಬೇಕು. ಹೌದಾ? ಹಾಗಾದರೆ ನೋಡ್ಕೋ. ಎಲ್ಲ ಪಾಪಿ ನನ್ನ ಮಗನೇ, ನಿನ್ನ ಕೈ ಯಾರೇ ನೀನೇ ಇವಳನ್ನು ಕೊಂದು ಈಗ ನನ್ನ ಕೈಯಿಂದ ತಪ್ಪಿಸಿಕೊಂಡು ಓಡಿ ಹೋಗುತ್ತೀಯಾ ಮಗನೇ? ನೀನು ಎಲ್ಲೇ ಹೋದರೂ ನಿನ್ನ ಹಿಡಿದು ನಿನ್ನ ಎದೆಯ ರಕ್ತ ತೆಗೆಯದೇ ಬಿಡುವುದಿಲ್ಲ. ನನ್ನಂತವನ ಕಣ್ಣಲ್ಲಿ ಮಣ್ಣೆರಚಿದೆ ಅಂದ ಮೇಲೆ ಅದು ಎಷ್ಟೋ ಜನರಿಗೆ ಮೋಸ ಮಾಡಿಯೋ ಗೊತ್ತಿಲ್ಲ. ನಿಮ್ಮಂತವರ ಸಂಘ ಮಾಡಿ ನನ್ನ ರಕ್ತ ಸಂಬಂಧಿಕರನ್ನ ಕಳೆದುಕೊಂಡು ಮೂರ್ಖನಾಗಿ ಬಿಟ್ಟೆ. ನನ್ನ ಕುರಿಗಾರ ವೀರಣ್ಣನಿಗೆ ಕುರುಹು ಉಳಿಯಬೇಕಾದರೆ ಆ ಹಿರಿಯಣ್ಣನ ಮಾತು ಧರ್ಮದ ನುಡಿಯೇ ಇಂದು ಬೆಂಕಿಯ ಕಿಡಿಯನಾಗಿ ನಿಮ್ಮನ್ನೆಲ್ಲ ಸುಟ್ಟು ಹಾಕಿ ಬಿಡುತ್ತದೆ. ಬಂದೆ ತಡೆಯೋ ಮೂರ್ಖ, ನಿನ್ನನ್ನು ಸಾಯಿಸಲು. ವಂದನೆ
ಅಂದು ರಾಮ ರಾವಣರ ಮಧ್ಯದಲ್ಲಿ ನಡೀತು ಗಾನದ ಯುದ್ಧ, ಭೀಮದಳದರ ಮಧ್ಯದಲ್ಲಿ ನಡೀತು ಗದಾಯುದ್ಧ, ಈ ಕಲಿಯುಗದ ರಾಜ ಮಹಾರಾಜರ ಮಧ್ಯದಲ್ಲಿ ನಡೀತು ಕಡಗದ ಯುದ್ಧ. ಆದರೆ ಇಂದು ನಮ್ಮಂತವರ ರಾಜಕೀಯವರ ಮಧ್ಯದಲ್ಲಿ ನಡೆಯುತ್ತದೆ ಮೋಸದ ಯುದ್ಧ. ಆ ಮೋಸದ ಯುದ್ಧದಲ್ಲಿ ಗೆದ್ದು ಜಯಶಾಲಿ ಆಗಬೇಕಾದ್ರೆ ಆ ವೀರ ಧರ್ಮರ ಪ್ರಾಣ ಹೋಗಬೇಕು ಒಂದು, ಎಲ್ಲ ನನ್ನ ಪ್ರಾಣ ಹೋಗಬೇಕು ಒಂದು. ಇವು ಎರಡರಲ್ಲಿ ಒಂದು ತೀರ್ಮಾನ ಆಗಲೇಬೇಕು. ಯಾಕಂದ್ರೆ ಆ ಮೋಸಗಾರ ಮನೋರನ್ನ ಮಾತು ಕೇಳಿ ಏನೆಲ್ಲ ಮಾಡಬೇಕೆಂದು ನಂಬಿಕೊಂಡಿದ್ನಲ್ಲ, ತನ್ನ ಹಿತಾಸಕ್ತಿಗಾಗಿ ತನ್ನ ಸೂಳಿಯನ್ನು ತಂಗಿ ಎಂದು ನಟಿಸಿ ಈ ಶಶಿಧರನಿಗೆ ಮದುವೆ ಮಾಡಿ ನನ್ನ ಕಾರ್ಯವನ್ನು ಅರ್ಧಕ್ಕೆ ನಿಲ್ಲಿಸಿ ತನ್ನ ಕಾರ್ಯವನ್ನು ಪೂರ್ಣಗೊಳಿಸಿದ ಆರಾಮಕೋರ, ನೀನು ನನ್ನ ವೈರಿಯೇ ಸರಿ, ನಾನು ನಿನ್ನನ್ನೇ ಮುಗಿಸದೆ ಬಿಡಲಾರೆ. ಮಾಂತ್ರಿಕ, ಮಾಂತ್ರಿಕ, ಈಗಲಾದರೂ ನನ್ನ ಮೇಲೆ ನಂಬಿಕೆ ಬರ್ತೇನ್ರಿ ಗೌಡ್ರ. ಆ ನಿಮ್ಮ ತಂಗಿಯಾದ ಲಕ್ಷ್ಮಿಯನ್ನು ಅವರ ಮನೆಯಿಂದ ಹೊತ್ತು ತರಬೇಕಾದ್ರೆ ಎಷ್ಟು ಕಷ್ಟಪಟ್ಟೆ ಗೊತ್ತೇ ನಿಮಗೆ? ಬೇಡ ಮಾಂತ್ರಿಕ, ನೀನು ಪಟ್ಟಿರುವ ಕಷ್ಟಕ್ಕೆ ಮುಂದೊಂದಿನಾದರ ಬೆಲೆ ಕಟ್ಟುತ್ತೇನೆ. ಈಗ ನನಗ ಮೊದಲ ಬೀರನ ರಕ್ತ ಬೇಕು. ನಿಮ್ಗೆ ಯಾಕೆ ಗೌಡ್ರೆ ಯಾವ ಚಿಂತೆ? ನಾವು ತಂದಿಟ್ಟ ಲಕ್ಷ್ಮಣನ್ನ ಆ ಬೀರ ಬಿಡಿಸ್ಕೊಳಕ್ಕೆ ಖಂಡಿತ ಬಂದೇ ಬರ್ತಾನೆ. ಅವಾಗ ನಿಮ್ಮ ಸೇಡನ್ನು ತೀರಿಸ್ಕೊಂಡ್ ಬಿಡ್ರಿ. ಅವಾಗ ಸೇಡು ತೀರತ್ತ ಮತ್ತ ಇವ್ ನಮ್ಮ ಮಂತ್ರಿಕ ಬಹುಮಾನನು ಸಿಗ್ತದ್ರಿ ಅಪ್ಪ. ಗೌಡ್ರೆ, ಆ ನೀಚ ಮನೋರ ನಮ್ಮ ಅರಮನೆ ಕಡೆ ಓಡೋಡಿ ಬರ್ತಾನೆ. ಹೌದಾ ಮಾಂತ್ರಿಕ? ಈ ಬಂದೂಕಿನಲ್ಲಿ ಗುಂಡು ಎಷ್ಟಿದೆ? 4 ಗೌಡ್ರೆ, 4. ಅಂದ್ರ ಒಂದು ಮನೋಹರಗ, ಇನ್ನೊಂದು ಬೀರಗ, ಮತ್ತೊಂದು ಧರ್ಮನಗ, ಒಂದು ಶಶಿಯಪ್ಪಗ. ಹೌದು ಸೀತಾಪತಿ, ನಾಳೆ ನಮ್ಮ ಸರ್ಕಾರ ಬದಲಾಗೋದ್ರೊಳಗೆ ಎಲ್ಲ ಕಾರ್ಯವನ್ನು ಮುಗಿಯಲೇಬೇಕು. ಇಲ್ಲಾಂದ್ರೆ ಆ ಧರ್ಮದ ನುಡಿ ನನಗೆ ಬೆಂಕಿ ಕಿಡಿಯಾಗಿ ನನ್ನ ಪ್ರಾಣಕ್ಕೆ ಕೊತ್ತು ತಂದುಡುತ್ತೆ. ಘಾತವಾಯ್ತು ಗೌಡ್ರೆ, ಘಾತವಾಯ್ತು. ಘಾತವಾಯ್ತು ಇಲ್ಲ ಆಘಾತವಾಯ್ತು. ಲಾವಣ್ಯನಿಂದ ಉಳಿದಕ್ಕೆಲ್ಲ ಕಾರ್ಯವನ್ನು ಮಾಡಬೇಕು ಅಂತ ಹೋದಾಗ ಆ ಶಶಿ ನನ್ನನ್ನೇ ಕೊಲ್ಲಲು ಬಂದ. ಆಗ ಲಾವಣ್ಯನ ಕೊಂದು ಬಿಟ್ಟೆ. ಅವನು ಈಗ ನನ್ನನ್ನು ಕೊಲ್ಲಲು ಬರುತ್ತಿದ್ದಾನೆ. ನನ್ನನ್ನು ಕಾಪಾಡಿದವ್ರೆ. ಮುಚ್ಚಲೆ ಬಾಯಿ, ಪ್ರತಿಯೊಂದು ನನ್ನ ಕಾರ್ಯವನ್ನು ಅರ್ಧಕ್ಕೆ ನಿಲ್ಲಿಸಿ ನಿನ್ನ ಕಾಮಕಾಂಚಾಲಿ ಮಿಂಚಿ ಬರುವ ಶಶಿಧರನ ಲಾಟಿಗೆ ಎದುರಿ ಇಲ್ಲಿಗೆ ಹೇಡಿಯಾಗಿ ಓಡಿ ಬಂದಿ ಆ ಮಗನೇ. ನನ್ನನ್ನು ಬಕ್ಕಿ ಬಡಿಸುವ ಉತ್ತರ ಕುಮಾರಿ ನೀನು. ನಿನ್ನಂತ ಮೋಸಗಾರ ನನ್ನ ಗುಂಪಿನಲ್ಲಿರಬಾರದು. ತಗೋ ಮಗನೇ ಇದರ ಪ್ರತೀಕಾರವನ್ನು. ಸಾಕೋ ಬೇಕೋ? ಅಮ್ಮ ಗೌಡ್ರೆ, ನನ್ನ ಮಾತನ್ನು ನಂಬಿ ನನ್ನನ್ನು ಕಾಪಾಡಿದವ್ರೆ. ಸಾಧ್ಯವಿಲ್ಲ. ನನ್ನ ಸೇಡು ತೀರಬೇಕಾದ್ರೆ ನೀನು ಸಾಯಲೇಬೇಕು. ನನ್ನ ಹಠ ತೀರಬೇಕಾದ್ರೆ ನಿನ್ನ ಘಟ ಬೀಳಲೇಬೇಕು. ಗೌಡ್ರ, ಗಡಗಡದಾಗ ಒಟ್ಟು ಗುಂಡನೆ ಆಗಿ ಮಾಡಿಬಿಟ್ರಿ ಅಲ್ರಿ ಅಪ್ಪ. ಆದ್ರೂ ಪರವಾಗಿಲ್ಲ ಸೀತಾ, ಈತ ಮೊದಲ ಸಾಯಲೇಬೇಕು. ಮಾಂತ್ರಿಕ, ಇವನು ಮಾತ ಕೇಳೋದು ಬೇಡ. ನಿನ್ನ ಕತ್ತಿಯಿಂದ ಇವನ ನೆತ್ತಿಯನ್ನು ಸೀಳಿ ನಮ್ಮ ಹಿತ್ತಲದಲ್ಲಿ ಹೂತಾಕಿ ಬಾ. ಆಯ್ತು ದನಿ, ಈತನನ್ನ ಕಣ್ಣನ್ನು ತಪ್ಪಿಸಿ ತುಪ್ಪವು ನೆಲಕ್ಕೆ ಒಪ್ಪಿಕೊಂಡು ಹೋಗಿ ಆ ದಲಿತರನ್ನ ಮಗ ನನ್ನ ದಾರಿಯನ್ನು ತಪ್ಪಿಸೇ ಬಿಟ್ಟ. ಅವನೇ ಹಾಗೆ ಬಿಡೋದಿಲ್ಲ, ಕತ್ತರಿಸಿ ಹಾಕಿ ಬಿಡ್ತೀನಿ. ಜೈ ಬೀರಲಿಂಗೇಶ್ವರ. ಕೆಲಸ ಮುಗಿತೇಳ್ರಿಪ್ಪ, ಮಾಡು ನೀನು ಬರಾಬರಿ.
ಮುಂದೇನ್ ಮಾಡ್ಬೇಕು ಯೋಚನೆ ಮಾಡ್ರಿ. ಯೋಚನೆ ಏನು ಬತ್ತಲೆ ಗೌಡ್ರ ಅದಾರ ಎಲ್ಲ ವಿಚಾರ ಮಾಡ್ತಾರವ್ರು. ಆ ಲಕ್ಷ್ಮಣ ಬಿಡಿಸಾಕ ಬೀರ ಧರ್ಮಣ್ಣ ಶಶಪ್ಪ ಎಲ್ಲರೂ ಬರ್ತಾರ. ಆ ಹಿಂದಿನ ಕೋಲ್ಯಾಗ ದೊಡ್ಡ ಕೋಲ್ಯಾಗ ಹಾಕಿ ಬಂದೂಕು ತಗೊಂಡ್ ಸೊಡಪ್ಪು ಹಾರಿಸ್ಬಿಡೋನು. ಅಲ್ಲಿಗೆ ಅವರ ಕತೆ ಮುಕ್ತಾಯ. ನೋಡ್ರಿ ಹೋಗೋಣ. ಅಣ್ಣ ನನ್ನ ಲಕ್ಷ್ಮಿ ಎಲ್ಲಿದ್ದಾಳೆ ತಿಳಿತೆ? ಸಂಶಯ ಬಂದ ಕಡೆ ಎಲ್ಲಿ ಹುಡುಕಾಡಿದ್ರು ಸಿಗ್ತಾ ಇಲ್ಲ ಸವಲ್ಲ. ಬಹುಶಃ ಆ ವೀರನಗೌಡನೇನಾದ್ರೂ ಮೋಸ ಮಾಡಿರ್ಬೇಕು. ಅದೊಂದು ಅನುಮಾನ ಕಾಡುತ್ತಿದೆ ನನಗೆ. ಹಾಗಾದರೆ ಈಗಲೇ ಆ ಗೌಡರ ಮನೆಗೆ ಹೋಗಿ ಅದರ ಬಗ್ಗೆ ಸಮಾಚಾರ ತಿಳ್ಕೊಂಡು ಬರಲಿ. ಅದು ಅಷ್ಟು ಸುಲಭದ ಕೆಲಸವಲ್ಲ ಸವಲ್ಲ. ಅವನಿಗೆ ನೀನಂದ್ರೆ ಮೊದಲೇ ಆಗುವುದಿಲ್ಲ. ನಾನೇ ಸ್ವತಃ ಹೋಗಿ ಸೀತಾಪತಿಗೆ ಭೇಟಿಯಾಗಿ ಸೂಕ್ಷ್ಮವಾಗಿ ತಿಳಿದುಕೊಂಡು ಬರುತ್ತೇನೆ. ಇಲ್ಲಂದ ನನಗೆ ಏಕೆ ಸಮಾಧಾನ ಆಗುತ್ತಿಲ್ಲ. ಈ ರೀತಿ ನೀನು ಸಮಾಧಾನ ಅಂತ ಹೇಳಿದರೆ ನಾವು ಎಲ್ಲ ಸರ್ವನಾಶವಾಗಿ ಬಿಡುತ್ತೇವೆ. ಅಣ್ಣ, ಈಗ ನಿನ್ನ ಧರ್ಮದ ನುಡಿಗಳನ್ನು ಹಿಂದಕ್ಕೆ ಪಡೆದುಕೋ. ನಾನವರಿಗೆ ಬೆಂಕಿಯ ಕಿಡಿಕೋ ಪಾಕಿನೆಯಲ್ಲಿ ಅವರನ್ನು ಕೊಂದು ಸುಟ್ಟು ಹಾಕಿ ಬರ್ತೇನೆ. ನನಗೆ ಅಪ್ಪಳಿಕೊಡು. ಹೇಳು ಸಹೋದರ, ಆ ಕಾಲ ಈಗ ಹತ್ತಿರ ಬಂದಿದೆ. ತಾಳಿ ಇಲ್ಲದ ನಿನ್ನವಳನ್ನು ಹಾಗೆ ಎಷ್ಟು ದಿನ ಅಂತ ಬಿಡಲಿ? ನಾನು ಪ್ರತಿನಿತ್ಯ ಧರ್ಮದ ನುಡಿಯನ್ನು ನುಡಿದಿದ್ದೆ ನಿಜವಾದ್ರೆ ನನ್ನ ಧರ್ಮದ ನುಡಿ ಬೆಂಕಿಯ ಕಿಡಿಯಾಗಿ ಅವರಿಗೆ ಬೆಂಕಿ ಹತ್ತಲೇಬೇಕು. ಇದು ಸತ್ಯ. ತೆಗೆದುಕೋ, ಈ ಗಂಡು ಕೊಡಲಿಯನ್ನು ತೆಗೆದುಕೊಂಡು ವೀರ ಸಿಂಧೂರ ಲಕ್ಷ್ಮಣನ ಹಾಗೆ ಸೊಕ್ಕಿನ ಶ್ರೀಮಂತರ ಸೊಕ್ಕನ್ನು ಮುರಿದು ಬಡವರಿಗೆ ನ್ಯಾಯವನ್ನು ಒದಗಿಸುವ ವೀರ ಸಿಂಧೂರ ಲಕ್ಷ್ಮಣ ನೀನಾಗಬೇಕು. ಹೋಗು, ನೀನು ಆ ಕಡೆಯಿಂದ ಹೋಗು, ನಾನು ಈ ಕಡೆಯಿಂದ ಹುಡುಕುತ್ತಾ ಹೋಗಿದ್ದೇನೆ. ಆಯ್ತಲ್ಲ, ನಿನ್ನ ಅಪ್ಪಣೆಯಂತೆ ಅವರನ್ನೆಲ್ಲರನ್ನು ರುಂಡವನ್ನು ಕಡಿದಿದ್ದರೆ ನಾನು ನಿನ್ನ ತಮ್ಮನೇ ಅಲ್ಲ. ಬರ್ತೀನಿ. ಧರ್ಮರಾಜಣ್ಣ ನಿಲ್ಲಿರೋ. ಅಯ್ಯೋ, ಹಾಗೆ ಹೋಗಿಬಿಟ್ಟಿರಲ್ಲ. ಇಷ್ಟಾದರೂ ನಮ್ಮ ಅಣ್ಣದರ ದರ್ಶನ ಭಾಗ್ಯವೇ ನನಗಿಲ್ಲವೇ? ಧರ್ಮರಾಜಣ್ಣ ಕ್ಷಮಿಸಿ ಬಿಡಿಯು ನನ್ನನ್ನು. ಆ ಹೊಲಸಿ ಹೆಣ್ಣು ಮಾತು ಕೇಳಿ ನಿನ್ನ ಒದ್ದು ಬಿಟ್ಟನಲ್ಲ ತಂದೆ, ಒದ್ದು ಬಿಟ್ಟನಲ್ಲ. ಅವಳನ್ನು ಮಾತು ಕೇಳಿ ಹುಟ್ಟ ಬಟ್ಟೆಯಿಂದ ನಿನ್ನ ಮನೆ ಬಿಟ್ಟ ಹೊರಗೆ ಹಾಕಿದೆ. ಬಡದೆ ಒದ್ದೆ. ನನ್ನಂತ ಪಾಪಿ ಈ ಭೂಮಿ ಮೇಲೆ ಬದುಕಬಾರದು. ಕುರಿ ಕಾಯ್ದು ನನ್ನ ಓದಿಸಿದನ ಆ ನನ್ನ ಬೀರಣ್ಣಗೆ ಅನಾಥನೆಂದು ಕರೆದೆ. ನಾನೊಬ್ಬ ದಕ್ಷ ಪೊಲೀಸ್ ಅಧಿಕಾರಿಯಾದ ಕರ್ತವ್ಯವನ್ನು ಏನೆಂದು ಅರಿಯದೆ ಈ ಕರ್ತವ್ಯವನ್ನು ಮರೆತು ಇದಕ್ಕೆ ಅಧಿಕಾರಕ್ಕೆ ಚ್ಯುತಿಯನ್ನು ತಂದೆ. ನಾನಿದರ ಪ್ರತಿಕಾರ ತೀರಿಸಿಕೊಳ್ಳಲೇ ಬಿಡುವುದಿಲ್ಲ. ಆ ನನ್ನ ಧರ್ಮಣ್ಣನ ನುಡಿಯೇ ಮುಂದೆ ಬೆಂಕಿಯ ಕಿಡಿಯನಾಗಿ ನಿಮ್ಮನ್ನು ಸೊಟ್ಟು ಹಾಕುತ್ತದೆ. ಒಂದೇ ತಡಿರನ್ನ, ನಾನು ನಿಮ್ಮ ಜೊತೆ. ರತ್ನವ, ಏ ರತ್ನಕ್ಕ, ಎಲ್ಲೆಲ್ಲಿ ಬಾರೋ ನಿನ್ನವನು. ಲಗ್ನ ಮಾಡ್ತಿಲ್ಲ. ನಾಳೆಗೆ ಮಾಡ್ತೀನವ್ವ ನಿನ್ ಲಗ್ನ. ಮಗಲ ಹುಡುಗನ್ ನೋಡಂತ ಹೇಳಿದಾರ. ಅದು ಎಲ್ಲದನವ್ವ ನಿನ್ನ ಹುಡುಗ ಕಾರ್ಯ ಮಾಡ್ತೀನಿ ಲಗ್ನ. ಯಪ್ಪ, ನೀ ಏನ್ ಮಾಡ್ತೀವೋ ಬಿಡ್ತೀವೋ ನನ್ಗೆ ಗೊತ್ತಿಲ್ಲ. ಇಂದ ಮಾತ್ರ ನಂದು ಲಗ್ನ ಮಾಡೇ ಮಾಡ್ತೀನವ್ವ ಲಗ್ನ ಇವತ್ತ. ಅಲ್ಲ, ವಾಲ್ಗ್ಯಾರ 4-5 ಮಕ್ಕಳು ಹೊಡೆದಾರ. ನನ್ನ ಮದ್ವಿ ಮಾಡ್ಬೇಕು ಅನ್ನೋದು ಕಬ್ರಿಗೆ ಐತಿ. ಮಾಡ್ತೇನವ್ವ. ಎಲ್ಲ ನಾಚಿಕೆ ಬಿಟ್ಟ ನಿಂತೆ. ನಾಚಿಗೆ ತೆಗ್ದು ನಾಗೋದಿ ಮ್ಯಾಗ ಇಟ್ಟು ಬಂದ ನಿಮ್ಮಪ್ಪ. ನೀ ಯಾಕೆ ಬಂದೇಲಿ ಬೆಪ್ಪ? ನಿನ್ನ ಲಗ್ನ ಮಾಡಕ್ ಬಂದೀನಿ. ನಾನ್ ಲಗ್ನ ಮಾಡಕ್ ಬಂದಿ ಮೊಮ್ಮಗನ? ಹಳೆ ಕರಿ ಮಾಡಿಕೊಪ್ಪ.
ನನಗೆ ಅಕ್ಕಿ ಕಾಳು ಉಗಿ ಭಾಗ್ಯ ಎಂತ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಹೆಲಿಕಾಪ್ಟರ್ ತಗೊಂಬಂದ್ರೆ ಸಿಕ್ಕಿಲ್ಲೋ ನಿಮ್ಮಂತವ್ರಿಗೆ ಏನ್ ಹಾಕೋದು ಮೊಮ್ಮಗನ ನೀ ಅಂದ್ರೆ ಏನಲ್ಲ ಹುಚ್ಚುಪ್ಯಾಲಿ ಹಳೆ ಗಿಡ್ ಹುಚ್ಚುಪ್ಯಾಲಿ ಯಪ್ಪ ಇದಕ್ಕೂ ಒಂದು ಮದ್ವಿ ಹುಡುಕೆ ಇಟ್ಟಿ ಹಂಗಿತ್ತು ಹೇಳೋದು ವಯಸ್ಸಿನಾಗ ಸ್ವಲ್ಪ ಅರ್ಸಿಟ್ಟು ಮಾರಿದ್ರಪ್ಪ ಅಂದ್ರೆ ಅದನ್ನು ಮಾಡ್ಕೋಬೇಕು ಮಗ ರೆಡಿನೇ ಇದೀನಿ ನಾನು ನೀ ಮಿಕ್ಕಿ ನಿಂತಿತ್ತು ಹೋಗುತ್ತೆ ನಾನು ಮಾಡ್ಕೊಂಡು ಹುಡುಗಿ ಭಾಳ ಚಂದ ಅದಾಳ ನಿಮ್ಮ ಅವ್ವ ಹೆಂಗುದಳು ಭಾಳ ಚಂದ ಅದಾವ ಏ ರವಿ ಒಂದ್ ಸ್ವಲ್ಪ ವಿಷಯ ಇದ್ರು ಕೊಟ್ಟು ಬಿಡಪ್ಪ ಕುಡು ಸತ್ತ ಬಿಡ್ತೀನಿ ಸಮಾನ ಸಾಕಾಗೈತೆ ಸಾಯ್ಬೇಡವ್ವ ನಿನಗೆ ಒಟ್ಟ ಲಗ್ನ ಮಾಡ್ಬೇಕಿಲ್ಲ ಹಾ ಸದ್ಯ ಮಾಡ್ತೀನಿ ಲಗ್ನ ಒಟ್ಟ ಸಾಯ್ಬೇಡ 5:30 ಆಗೈತಿ ಮೂಸವಲ್ರು ನಿನ್ನ ಲಗ್ನ ಆಗು ಗಂಡ ಯಾರೋ ತಂಗಿ ಇಲ್ಲೇ ಅದನ್ನ ಬೋದ್ರ ಗಂಡ ಬೆಂಕಿ ಚಂಡ ನೀಯಾವ ಚಂಡ ಹುಚ್ಚ ಹಡ್ಸಿ ಗಂಡ ಚಲೋ ಅಂದ ನೋಡು ಅವನೇ ರೀ ಸೀತಾಪತಿ ಅವರ ನಿಮ್ಮ ಮಗಳ ಕೈ ಹಿಡಿಯುವ ಬೆಂಕಿ ಚಂಡ ಯಾಕೆ ಕಿಲಾಡಿ ಗಂಡ ನೀ ಕುಡಿಸ್ಬೇಡ ಮುರುಗ್ ಚಂಡ ಇವ ಮುಂದೆ ನನ್ನ ಮಗಳು ಮುರಿತಾನ ಚಂಡ ಇಲ್ಲ ಗುಮಾಸ್ತರಿ ಇವನೇ ನಿನ್ನ ಮಗಳಿಗೆ ತಕ್ಕ ಗಂಡ ಮತ್ ನೀ ಏನ ಭಿಕ್ಷೆ ಹಾರ್ಸಕ್ ಹೋಗ್ತಿ ಗಸಮಕ್ಕ ನೀ ಗಜಮಾಕ ರಾಮ ಏನ್ಲೇ ನಿನ್ ಮಾತಿನ ಅರ್ಥ ನನಗೇನು ತಿಳಿಯುವಂತಲ್ಲ ಗಜಮ ಗಜಮ ಅಂತ ನಿಮ್ಗೆ ಎಟ್ರ ತಿಂಡಿ ಐತಿ ಕೇಳಿ ಒಂದು ಮಾತಿತ್ರ ಗಜಮ ಕರಣಿ ಹೇಳತ್ತೀನಪ್ಪ ನಾನು ಇದುವರೆಗೂ ಇವಳ ಜೋಡಿ ಪ್ರೀತಿ ತೋರಿಸಿದ್ದು ಬರೇ ನಾಟಕ ಮತ್ತ ನಾವೊಬ್ಬ ಸಾದಾ ಮನುಷ್ಯನಲ್ಲ CID ಇನ್ಸ್ಪೆಕ್ಟರ್ ಈ ದುಷ್ಟ ಶಕ್ತಿಗಳನ್ನು ಮಟ್ಟ ಹಾಕಲು ಒಬ್ಬ ಕಾಂಟ್ರಾಕ್ಟ್ ರೂಪದಲ್ಲಿ ಬಂದು ನನ್ನ ಕೆಲಸ ಮಾಡುತ್ತಿದ್ದೇನೆ CID ಇನ್ಸ್ಪೆಕ್ಟರ್ ಅಂತ ಕಾಲಾಗ ಬೂಟ್ ಇಲ್ಲಿ ಇಂದಿನಿಂದ ಬೂಟ್ ಎಲ್ಲ ತೆಗೆದಿಟ್ಟು ಬಂದೇವಿ ಇಂದಿನಿಂದ ನಿಮ್ಮ ಗಂಡ ಹೆಂಡರ ಸಂಸಾರ ಸಾಗರದಂತೆ ಸಾಗಲಿ ಯಾಕ್ರಿ ಗುಮಾಸ್ತರೇ ನಮಸ್ಕಾರ ಸರ್ ಇರ್ಲಿ ಅದೆಲ್ಲ ಇರ್ಲಿಪ್ಪ ನನ್ನ ನೆನಪಿಗೆ ನಿಮ್ಗೊಂದು ಚಿನ್ನದ ಸರ ಕಾಣಿಕೆ ತಗೊಳ್ರಿ ನಿಮ್ಮ ಅವ್ರ ಆನ್ ಮಾಡಿ ಚಿನ್ನ ಸರ ಇಲ್ಲ ಬೆಳಿದೈತಿ ಸುಮ್ ನಾನು ಚಿನ್ನದ ರತ್ನ ಬರ್ರಿ ಅವ್ವ ಇಬ್ರಿಗೆ ಆಶೀರ್ವಾದ ಮಾಡ್ತೀನಿ ಕಾಲ್ ಹಿಡ್ಕೊ ಬರ್ರಿ ನೀವು ಲಗ್ನ ಮಲ್ಲದ ಕಾಲ ಹಿಡಿಲ ಬಾತಮ್ಮ ವರದಕ್ಷಿಣೆ ಅಂದೆ ಕೇಳಿ ನಿಮ್ಮ ಅಪ್ಪನ ವನ ಹಾಕನ ಮಗಳಂ ತಂದು ನಾನೇ ನಾಮ ಜೀವನ ಹೇತುನ ಚಂದಾಗ ಲಗ್ನ ಆಯ್ತೇವ ನೀನು ವರ್ಷ ತುಂಬುರ್ದ ಬರು ಬೀರಪ್ಪ ಮುತ್ತೇನ ಜಾತ್ರೆ ಹೊಂಟ್ಲಿ ಯವ್ವ ರತ್ನ ರತ್ನ ಏ ತಂಗಿ ನಿನ್ನ ಗಂಡಿನ ಹೆಸರು ಹೇಳು ನಿನ್ನ ಅವನು ಹಂಗ ಹೇಳೇನಿಟ್ಟಿರ ಅರ್ಥ ಹಾಕ್ಯಾವ ಚಂದಗೆ ಹೆಂಗ ಒಡಪ ಬರಲ್ಪ ನಾನು ಹೇಳ್ಬೇಕು ನಮ್ಮ ಹಂಗ ಮಾಡಬೇಡ ಹೇಳವ ಹೇಳವ 6 ಬಾಲ್ 6 ಬಾಲ 6 ಬ್ಯಾಟ್ 6 ಬ್ಯಾಟ 6 ಬಾಲ್ 6 ಬ್ಯಾಟ್ 6 ಹೊಡಿ ಅಂದ್ರ ರಾತ್ರಿ ಹೊತ್ತು ಕಿಸ್ ಕೊಡ್ತೀನಿ ಅಂತೀನಿ ಗಿಡ್ ರವ್ಯಾ ಮಣ್ಣಿ ತಲಿ ರವ್ಯಾ ರವ್ಯಾ ನನ್ನ ಮಗಳು ಹೆಂಗ್ ಹೇಳಿದ್ರು ಮೊಮ್ಮಗನ ಕಿಸುಬಾಯಿ ನೋಡಿ ಕಲಿ ನೀ ಹೇಳಿ ನೋಡ ಈಗ ತಲೆ ಕೂದಲೆಲ್ಲಾರು ಸಿಗ್ತಾರ ಅಮಾಸಿ ಕತ್ಲಿ ಬೀಜ ಬಿತ್ಲಿ ನಾನು ಹೆಂಡತಿ ಹೆಸರು ಕೇಳಿದವ್ರು ಹೆಣ ಎತ್ಲಿ ಹೇ ನಮ್ಮ ಅಪ್ಪಂಗ ಹಂಗ ಅನ್ಬಾರ್ದು ಹೆಸರು ಕೇಳಿನಿಲ್ಲ ಹೇ ಕೇಳೋದ್ರ ಹೆಸರು ಹೆಣ ಎತ್ತಲಿ ಹೆಸರು ನೀ ಕೇಳಿನಿಲ್ಲ ನಿಮ್ಮ ಅಪ್ಪ ಕೇಳ ನಿಮ್ಮ ಅಪ್ಪನ ಹೆಣ ಎತ್ಲಿ ನಾನು ಹೆಂಡತಿ ಹೆಸರು ರತ್ನ ಆಯ್ತು ನೀವು ಇಬ್ರು ಚಂದಾಗಿ ಸಂಸಾರ ಮಾಡ್ಕೊತ ಹೋರಿ ಬರೋ ವರ್ಷ ಬೇರೆ ಹಬ್ಬದ್ರ ಜಾತ್ರೆ ಇಲ್ಲ ತೊಟ್ಲ ಮೊಮ್ಮಗನ ಕೊಡ್ಬೇಕು ಮೊಮ್ಮಗನ ಕೈಯಾಗ ಬೂಟ್ಗಾಲೆ ವಾಸ ಬಿಡ್ತೀನಿ ಯಾಕಂದ್ರ ನಿನ್ನ ಮಗಳು ಸಹಕಾರ ಕೊಟ್ರ ಮೊಮ್ಮಕ್ಕಳೇನು ಮಾವ ಬೇಕಾದ್ರೆ ಒಂದು ಇದು ಕ್ರಿಕೆಟ್ ಮ್ಯಾಚ್ ಟೀಮ್ ತಯಾರು ಮಾಡ್ತೀನಿ ಇದೇ ಹುರುಪ್ನಾಗ ಒಂದಿಟ್ಟು ನಮ್ಗಟ್ರ ಅನುಕೂಲ ಮಾಡಿಕೊಡ್ಲ ಇನ್ನೂ ಒಂದ್ ಲಾಸ್ಟ್ನೇ ಸೀನ್ ಒಂದೈತ್ ಮಾಸ್ತರ್ ಬಿಡುದಿಲ್ಲ ಒಂದ್ ಇನ್ನೊಂದ್ ಹೋಗ್ಲೇ ಬಿಡು ಗಿರಿಯನ
ಅದನ್ನು ನೋಡ್ ನಮ್ಮ ಮಾಂತೇಶನ್ ಎಷ್ಟು ಅರ್ಥ ಮಾಡ್ಕೊಂಡನು ಈಟ ಮುಗಿಸ್ಬಿಟ್ಟ ಬಾ ಈಗಲಾದ್ರೂ ಅರ್ಥ ಮಾಡ್ಕೊಂಡ ಈ ವೀರನಗೌಡ ಎಂತವನನ್ನೋದು ಕಣ್ಣಿಟ್ಟಿದ್ದಾನಂದ್ರೆ ಕರಿ ತಗೊಳ್ದೆ ಬಿಡ್ಲಾರೆ ಈ ವೀರನಗೌಡ. ಆ ಅರ್ಜುನನ ಬಾಣಕ್ಕೆ ಜಯರತ್ನನ ರುಂಡ ಹೋದಂತೆ ಶ್ರೀಕೃಷ್ಣನ ಸುದರ್ಶನಕ್ಕೆ ಆ ಶಿಶುಪಾಲನ ರುಂಡ ಹೋದಂತೆ ವೀರ ಸಂಗೊಳ್ಳಿ ರಾಯಣ್ಣನ ಕಡಗಕ್ಕೆ ಆ ಠಾಕರೆ ರುಂಡ ಹೋದಂತೆ ಸಿಂಧೂರ ಲಕ್ಷ್ಮಣನ ಗಂಡ ಗೊಡಲಿಗೆ ಆ ಕುಲಕರ್ಣಿ ರುಂಡ ಹೋದಂತೆ ಇಂದು ಈ ವೀರನಗೌಡನ ಗುಂಡಿಗೆ ಹರಿದ ಹೋಗುದು ಇನ್ನೊಂದು ಅರಕ್ಷಣದಲ್ಲಿ ನಿನ್ನ ಗುಂಡಿಗೆ. ಇನ್ನಾದ್ರೂ ಯೋಚನೆ ಮಾಡು, ನಿನ್ನ ಪ್ರಾಣಕ್ಕೆ ಕಾಲಾವಕಾಶ ಕೊಡುತ್ತೇನೆ. ಆ ಎಲ್ಲರ ರೈತರ ಒಪ್ಪಿಗೆಯನ್ನು ಕೊಡಿಸು. ನನ್ನ ತಂಗಿ ಸಂಘವನ್ನು ಬಿಟ್ಟು ಬಿಡು. ಇವು ಎರಡು ಕೆಲಸ ಮಾಡಿಬಿಡು, ನಿನಗೆ ಜೀವದಾನ ಮಾಡುತ್ತೇನೆ. ಹಲೋ ಹಲೋ ಏ ಗೌಡ ಜೀವದಾನ ನಿನ್ನಂತ ಗುಂಡಾಟಕ್ಕೆ ಹೆದರಿ ಪ್ರಾಣ ಬೇಡುವ ನನ್ನ ಉತ್ಸವದಲ್ಲೇ ಇಲ್ಲ. ಈ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಬಲದ್ಯಾಗ ತ್ಯಾಗ ಕೊಟ್ಟ ವೀರ ರಾಯಣ್ಣ ಸಂಗೊಳ್ಳಿ ರಾಯಣ್ಣ ಕುಡಿ ಅಷ್ಟೇ ಯಾಕೆ ಈ ಭಾರತೀಯರ ರಕ್ತ ಇದು. ಏ ವೀರ, ನಿನ್ನಂತ ವೀರ ಪುರುಷರ ಮಾತೇಳಿ ಆ ಗುಂಡೇಟಿಗೆ ಬಲಿಯಾಗಿ ಸತ್ತು ಹೋಗ್ಯಾರ ನಿನ್ನ ಮಾತಿನ ಮಲ್ಲರು. ನನ್ನಂತ ಪುರುಷರಿಗೆ ಮಾತಿನ ಎಂಬಲ್ಲ ಎಂದು ಬಿಂಬಿಸಿ ಆಲೆ ಹೇಳಿ ನೀ ಭಾರತದವನೇ ಅಲ್ಲ, ಈ ಭಾರತದ ಬ್ರಿಟಿಷರ ದ್ರೋಹಿತ, ಈ ಭಾರತದ ರೈತರ ಮಣ್ಣಿನ ಗುಣ ನಿನ್ನಂತ ಹೇಳಿಗೆ ಗೊತ್ತಲೇ. ಇದು ಅಂದಿನ ಮುಧೋಳ ತಾಲೂಕಿನ ಹಲಗಲಿ ಬ್ಯಾಡ ಜನಾಂಗದವರು ಹನುಮ ಭೀಮ ರಾಮ ಜಡಂಗ ಎಂಬ ವೀರರು ಬರೇ ಗುಂಡು ಕಲ್ಲು ಒಗೆದು ಬ್ರಿಟಿಷರನ್ನ ಎದಿ ನಡಗಿಸಿ ಅವರನ್ನು ಒತ್ತು ಓಡಿಸಿದ್ದು ನಿನಗೆ ಗೊತ್ತಿಲ್ಲನೇ ಮೂರ್ಖ. ಈಗ ನಾಡು ಈ ಮಣ್ಣಿಗಾಗಿ ನಾಡು ನಿನ್ನ ಒತ್ತು ಸಾಯಿಸ್ತೇನೆ ಮಗನೇ, ನೆಪ್ಪಿರಲಿ. ನನ್ನನ್ನು ಒತ್ತು ಸಾಯಿಸ್ತಲೇ ಬಡವ ಮಾಂತ್ರಿಕ ತಾರಲೇ ಬಾರ್ಕೋಲ ತಾಳು ಮಗನೇ ಈ ಗೌಡನ ಹೊಡೆತವನ್ನು. ಈ ಜಾತಿಯ ಘಟನೆ
ಈಗಲೇ ಅಪ್ಪನೆ ಕೊಡಿ. ಈ ಕತ್ತಿಯದಿಂದ ಇವನ ನೆತ್ತಿಯನ್ನು ಸಿಳ್ಳೆ ಬಿಡ್ತೀನಿ. ಮುಚ್ಚಲೇ ಬಾಯಿ, ಮತ್ತೊಬ್ಬರ ಮಡಿ ಹೆಜ್ಜಲ ತಿಂದು ಬಗಳುವ ನಾಯಿ ಗೊತ್ತರೆ ನನ್ನಂತ ಕುರಿಗಾರನ ತಾಕತ್ತು. ಚಿಕ್ಕಂತ ಕುರಿ ಹಾಲು ಕುಡಿದು ದಿನಕ್ಕೆ 100 ಗಂಡು ಕುಸ್ತಿ ಒಗೆದು ಬಡದಾಡುವ ಶಕ್ತಿ ನಿರ್ಮಿಸಿಕೊಂಡಿರುವ ಪುಂಡನಿವನು. ನೀನು ಗಂಡಸಾಗಿದರೆ ಎತ್ತ ನಿನ್ನ ಕತ್ತು ನನ್ನ ಮೇಲೆ. ವೀರ, ನನ್ನ ತಾಕತ್ತಿನ ಚೆನ್ನಾಗಿ ಗೊತ್ತಿಲ್ಲ ಮಗನೇ ನಿನಗೆ. ನಾನು ಮಹಾಕೂರಿ. ನೀನು ಕೂರಿ ಅಲ್ಲಲೇ, ಈ ರೈತರ ಕೂರಿ ಅಲ್ಲಲೇ, ನೀ ಮೋಸಗಾರ. ನಿನ್ನಂತ ಮೋಸಗಾರ ಲಕ್ಕಪ್ಪನಿಂದರೆ ಸೇರಿ ನೇರಿಗೇರಿದ ನನ್ನ ಸಂಗುಳಿ ರಾಯಣ್ಣ. ನಿನ್ನಂತ ಮೋಸಗಾರ ಸೋಮಲಿಂಗನಿಂದ ಸೇರಿ ಸಿಕ್ಕು ಗುಡ್ಡಕ್ಕೆ ಸತ್ತು ಹೋದ ನನ್ನ ಸಿಂಧೂರ ಲಕ್ಷ್ಮಣ್ಣ. ಮೋಸಗಾರ ಮಲ್ಲಪ್ಪ ಶೆಟ್ಟಿಯಿಂದಲೇ ಜೇಲಿನಲ್ಲಿ ಸಿಕ್ಕು ಸತ್ತು ಹೋದಳು ನನ್ನ ತಾಯಿ ಕಿತ್ತೂರ ಚೆನ್ನಮ್ಮ. ಈಗ ನನ್ನನ್ನು ಮೋಸದಿಂದ ಕಟ್ಟಿ ಸಾಯಿಸಕ್ಕೆ ನಿಂತಿರಲು ನೀವೇನು ಗಂಡಸರಲ್ಲೇ ಬಂಡರಂಡಿ ಮಕ್ಕಳೇ. ಗಂಡಸಾಗಿದ ಎತ್ತೋ ನಿಮ್ಮ ಕತ್ತಿಯನ್ನು. ಮಾಂತ್ರಿಕ ಜರ ತಡ್ಕೋರಲೆ, ಅದಕ್ಕೆಲ್ಲ ನಮ್ಮ ಗೌಡ್ರು ಉತ್ತರ ಕೊಡ್ತಾರ. ಉತ್ತರ ಕೊಡೋದು ಏನಿದೆ ಸೀತಾಪತಿ ತಾರಲೆ ಬಾರ್ಕೊಳ್ಳೋದ್ರ. ಹೊಡಿ ಹೊಡಿ ಗೌಡ ಹೊಡಿ. ಹೊಡಿತಕ್ಕ ಹೆದರುವ ಗಂಡಲ್ಲ ಈ ಬೀರ. ಎಲಿ ಬಡ್ಕೊಂದು ಹುಚ್ಚ ಹಿಡಿದ ನಾಯಿತರ ಹಿಂಗ್ಯಾಕ ಮಾಡುತ್ತಿರೋ? ಈ ನಿನ್ನ ಸರಪಣಿಯಿಂದ ಒಂದು ಸಲ ಬಿಚ್ಚಿ ನೋಡು. ನಾನು ನಿಮ್ಮನ್ನ ಹೊಡೆದ ತೋರಿಸ್ತೀನಿ. ನನ್ನ ಕುರಿಗಾರನ ಕರಿ ಲೆಕ್ಕಿ ಜಮಿಕೆ ಹೊರತ ನನ್ನನ್ನು ಹೊಡಿತಲೇ ಬಡವ. ನನಗೆ ನಿನ್ನ ಸೈನು ಬೇಡ, ಆ ಭೂಮಿನೂ ಬೇಡ. ಸಾಯಿ ಮಗನೇ ಈ ಗೌಡನ ಗುಂಡಿಗೆ. ನಿಲ್ಲಿಸೋ ನಿನ್ನ ಹೇಳಿತನವನ್ನು. ಬಿದ್ದ ಬಂದೂಕು ಎತ್ತಿಕೊಳ್ಳಲು ಮುಂದಾದರೆ ನಿನ್ನ ಪ್ರಾಣ ನಾನು ತೆಗಿಬೇಕಾದಿತ್ತು. ಶಶಿಧರ ನೀನಾ? ಹೌದು, ನಾನೇ. ನಾನು ಆಗಿನ ಶಶಿಧರನಲ್ಲ, ಈಗ ಧರ್ಮರಾಜನ ತಮ್ಮ ಪೊಲೀಸ್ ಇನ್ಸ್ಪೆಕ್ಟರ್ ಶಶಿಧರ. ಅಣ್ಣ, ಇವನಿಂದ ಎಷ್ಟೋ ಕಷ್ಟಗಳನ್ನು ಅನುಭವಿಸಿ ಉಂಡಿವು. ಆ ಬೀರನ ತರಗ ನನಗೂ ಒಂದು ಆಜ್ಞೆ ಮಾಡಿಬಿಡು, ಇವನ ಸಾಯಿಸಿ ಬಿಡ್ತೇವೆ. ವೀರ, ಇಲ್ಲಿಯವರೆಗೂ ನನ್ನ ಪ್ರತಿಯೊಂದು ನುಡಿಯಲ್ಲಿ ಧರ್ಮದ ನುಡಿ ಇದ್ದಿದ್ದೇ ನಿಜವಾದ್ರೆ, ಪತಿವೃತ ಶಿರೋಮಣಿ ನಿನ್ನತ್ತಿಗೆ ಕೈ ತುತ್ತು ನಿನಗೆ ಅಮೃತವೇ ಆಗಿದ್ದರೆ, ಪವಿತ್ರ ನಿನ್ನ ತಾಯಿಯ ಎದೆ ಹಾಲಿನ ಶಕ್ತಿ ನಿನ್ನಲ್ಲಿ ಆವರಿಸಿದ್ದರೆ, ಆ ಕುಲದೇವ ಬೀರೇಶ ಹಾಗೂ ಮಾರುತೇಶನ ಕೃಪಾಶೀರ್ವಾದ ನಿನ್ನ ಮೇಲಿದ್ದರೆ, ಈ ಗೌಡ ಕಟ್ಟಿದ ಕಬ್ಬಿನ ಸರಪಳಿ ನಿನಗೆ ಹರಕು ಚಪ್ಪಲಿಯ ಸಮಾನ. ಬೇಗ ಹರಿದು ಬಾಳನ್ನು ಹೊರಗೆ. ನನ್ನ ಕದಕ್ಕದ ಕುದಿತ್ತಿರುವ ರಕ್ತದ ಪಾತ್ರೆಯಲ್ಲಿ ಈ ಗೌಡನ ಕುತ್ತಿಗೆ ಇಲ್ಲ, ಬಡವರ ರಕ್ತ ಎಪ್ಪುಗಟ್ಟಿರುವ ಇವನ ಹೊಟ್ಟೆ ಹರಿದು ರಕ್ತ ಕುಡಿಯದೆ ಇಲ್ಲ. ನನ್ನ ಅತ್ತಿಯ 2 ಕೈಗಳನ್ನು ಕತ್ತರಿಸಿದ ಈ ಗೌಡನನ್ನ ಈ ರುಂಡವನ್ನು ಕತ್ತರಿಸಿ ಬಿಡದೆ. ಅಣ್ಣ, ಈ ಕೊಲೆಗಾರನ ಈ ಗೌಡನ ರುಂಡವನ್ನು ಕರೆದು ನಮ್ಮೂರಾಗಿಸಿ ಬಾಗಲಿಗೆ ಕಟ್ಟೇ ಬಿಡಲೆ. ಹೇಳಣ್ಣ, ಈ ಕೊಲೆಗಾರನ ಏನಾದ್ರು ಮಾಡ. ವೀರ, ಏನು ಮಾಡಬೇಡ, ಕೈ ಬಿಡು ಅವನನ್ನು. ಅನಾಥ ಅನಾಥ ಎಂದು ನಿನ್ನನ್ನು ಚೀರಾಡಿ ನನ್ನ ತಮ್ಮ ಶಶಿಯಿಂದಲೇ
ಚಿತ್ರಹಿಂಸೆ ಕೊಡಿಸಿದ ಇವನ ಎದುರಿಗೆ ಕಟ್ಟು ಅವನ ತಂಗಿಗೆ ಅರಿಶಿಣದ ತಾಳಿಯನ್ನು ತೆಗೆದುಕೋ, ಕೂಗಿ ಕರೆ ನಿನ್ನ ಲಕ್ಷ್ಮಿಯನ್ನು. ಲಕ್ಷ್ಮಿ, ಏ ಲಕ್ಷ್ಮಿ, ನಿನ್ನ ಕುರಿಗಾರ ಬೀರ ಬಂದಿದರೆ ನಿನಗೆ ಕೊರಳಿಗೆ ತಾಳಿ ಕಟ್ಟಲಕ್ಕೆ. ಕರೆ ಬಿಡಬೇಡ, ಇದೇ ನನ್ನ ಆಜ್ಞೆ. ಒಳಗೆ ಕೀಲಿ ಹಾಕಿದ ಅವಳು ಎಲ್ಲಿಂದ ಬರಬೇಕು? ವೀರ ಸಿಂಧೂರ ಲಕ್ಷ್ಮಣನನ್ನು ಜತ್ತಿ ಜೈಲಿನಿಂದ ನರ್ಸ ಬಿಡಿಸಿಕೊಂಡು ಬರುವಾಗ ಹೇಗೆ ಅವನ ಕೊಡಲಿಯಿಂದ ಜೈ ಬಜರಂಗ್ ಬಲಿ ಎಂದು ಆ ಜೈಲಿನ ಕೀಲಿಯನ್ನು ಕಡಿದು ಹೊರತಂದನು, ಹಾಗೆ ನೀನು ಈ ಗೌಡನ ಮನೆಯ ಬಾಗಿಲನ್ನು ಕಡಿದು ನಿನ್ನ ಲಕ್ಷ್ಮಿಯನ್ನು ಹೊರಗೆ ತೆಗೆದುಕೊಂಡು ಬಾ. ಹೋಗು. ನೋಡು ಗೌಡ, ನೋಡು, ಕಣ್ಣು ತೆರೆದು ನೋಡು. ಈ ಅರಿಶಿನ ತಾಳಿಯನ್ನು ಕಟ್ಟುದ ನೀನು ಮುಂದೆ ಕಣ್ಣು ತೆರೆದು ನೋಡು. ಅಣ್ಣ, ನಿನ್ನ ಆಜ್ಞೆಯ ದಿನದಂತೆ ನಾನು ಇವಳ ಕೊರಳಿಗೆ ಅರಿಶಿನ ತಾಳಿಯನ್ನು ಕಟ್ಟುತ್ತೇನೆ, ಕಟ್ಟುತ್ತೇನೆ. ಲೇ ಮಾಂತ್ರಿಕ, ಇವ್ರು ಮಾಡೋದು ನೋಡ್ಕೊತ ನಿಂತೇನಲ್ಲೇ, ಎತ್ತು ನಿನ್ನ ಯಮನದ ಕತ್ತಿಯನ್ನು. ಈ ಧರ್ಮರಾಜನ ನುಡಿಯಿಂದ ಬೆಂಕಿಯ ಕಿಡಿಯಿಂದ ಹೊರಗೆ ಬರುವಾಗ ಏಕೆ ನನ್ನ ಕೈಗಳು ಮೇಲಕ್ಕೆ ಬರುತ್ತಿಲ್ಲ ಗೌಡ್ರೆ, ಮೇಲಕ್ಕೆ ಬರುತ್ತಿಲ್ಲ. ಅವು ಪಾಪ ಮಾಡಿದ ಕೈ ಹೆಂಗ ಮ್ಯಾಗ ಬರ್ತಾವ ತಮ್ಮ? ಲೊಕ್ಕ ಹೊಡೆದಾಗ ತಲೆ ಜೊತೆಡದವು. ಸೀತಾ, ಎಲ್ಲಾರು ಕೂಡಿ ಮೋಸ ಮಾಡಕತ್ತೀರಿ ಅಲ್ಲಿ ಅಡಿಸಿ ಮಕ್ಕಳ. ನಿನ್ನಂತ ರಾಜಕಾರಣಿ ಮಾತು ಕೇಳಿ ಬಂಗಾರ ಅಂತ ಅನ್ಕೊಂಬರ್ನ ಅವ್ರನ್ನ ಅಗಲಿಸಿಟ್ಟೆವು. ಹಲಕ ನನ್ನ ಮಗನೇ, ಲೋಕ ನನ್ನ ಮಗನೇ, ಮಾಡು ಸೋಳಿ ಮಗನೇ ಒಯ್ದು. ಸಾವುಕಾರ, ಮುಚ್ಚೋ ನೀನು ಬಾಯಿನ. ಇಲ್ಲಿವರೆಗೂ ನೀನು ಮೋಸದ ರಾಜಕಾರಣ ಮಾಡಿ ಅನೇಕ ಬಡವರ ರಕ್ತವನ್ನು ಹೀರಿ ಅನೇಕ ರೈತರ ಜಮೀನುಗಳನ್ನು ಅವರ ಕಬಲತ್ತಿಲ್ಲದೆ ನಿನ್ನ ಫ್ಯಾಕ್ಟರಿ ಹಾಗೂ ವಿಮಾನ ನಿಲ್ದಾಣದ ಆಸೆಗಾಗಿ ಅವರ ಅನುಮತಿ ಇಲ್ಲದೆ ತೆಗೆದುಕೊಂಡ ಮೋಸಗಾರ ನೀನು. ಮನೋಹರನಿಂದ ತನ್ನ ಸೂಳೆಯನ್ನು ತನ್ನ ತಂಗಿ ಎಂದು ನನ್ನ ತಮ್ಮ ಶಶಿಧರನಿಗೆ ಮದುವೆ ಮಾಡಿ ಅವಳಿಂದಲೇ ನಮ್ಮನ್ನೆಲ್ಲರನ್ನು ಅಗಲಿಸಿದ ಮಹಾಕ್ರೂರ ನೀನು. ರಾಮ ಸೀತೆಯರಂತೆ ಸಂಸಾರ ಹೊಂದುತ್ತಿರುವ ಇವರಿಗೆ ತಾಳಿ ಕಟ್ಟಿಸದೆ ಇವರ ಬಾಳಿಗೆ ಬೆಂಕಿ ಇಡಿಸಿದ ಮಹಾಪಾಪಿ ನೀನು. ಪತಿವೃತ ಶಿರೋಮಣಿ ನನ್ನ ಹೆಂಡತಿಯನ್ನೇ ಕೊಲೆ ಮಾಡಿ ಆ ಕೊಲೆಯನ್ನೇ ನನ್ನ ಮೇಲೆ ಹಾಕಿ ನನ್ನ ತಮ್ಮನಿಂದಲೇ ನನ್ನನ್ನು ಜೈಲಿಗೆ ಕಳಿಸಿದ ಮಹಾ ಕೊಲೆಗಾರ ನೀನು. ನೀಚ. ಅಣ್ಣ, ಬೀರ ನಂತರ ನನಗೂ ಒಂದು ಆಜ್ಞೆ ಮಾಡಿಬಿಡು. ಇವನಿಂದ ಎಷ್ಟೋ ಕಷ್ಟಗಳನ್ನು ಉಂಡಿದ್ದೀವಿ. ನಮ್ಮ ಮತ್ತಿಗೆಯನ್ನು ಕೊಂದ ಹಾಕಿದ ಇವನನ್ನು ನನ್ನ ಗುಂಡಿಗೆಯಿಂದಲೇ ಸಾಯಬೇಕು. ನನಗೆ ಒಂದು ಆಜ್ಞೆ ಮಾಡಿಬಿಡೋಣ ಬೇಗನೆ. ಬೇಡ ಶಿಶಿಧರ, ತಡೆ. ನೀನು ಅವನು ಕೊಲ್ಲುವುದನ್ನು ಬೇಡ, ಆ ಕಾಲವೇ ಅವನನ್ನು ಕೊಲ್ಲುತ್ತದೆ. ನಿಜವಾಗಲೂ ಇವನು ಮನುಷ್ಯತ್ವದ ದಾರಿಗೆ ಬಂದಿದ್ದೆ, ಆದರೆ ಅವನ ಆತ್ಮ ಎಲ್ಲ ಸತ್ಯವನ್ನು ತಾನೇ ಒಪ್ಪಿಕೊಂಡು ಹೇಳುತ್ತದೆ. ಇವನ್ನೆಲ್ಲ ಹೇಳಕ್ ಸಾಕ್ಷಿ ಎಲ್ಲ ಐತಿ ನೀನು ಬಲ್ಲಿ. ಏ ಗೌಡ, ಇವೆಲ್ಲ ಸಾಕ್ಷಿ ನನ್ನಲ್ಲಿವೆ. ಈ ಧರ್ಮರಾಜರ ನುಡಿಯಿಂದ ನೀನು ಸತ್ಯವನ್ನೇ ನುಡಿಯಬೇಕಿತ್ತು. ಆದರೆ ನಿನ್ನ ತಲೆ ಜ್ಞಾನದ ಕಡೆ ಬಂದಿಲ್ಲ, ಬರೀ ಅಜ್ಞಾನವೇ ತುಂಬಿದೆ ನಿನ್ನ ತಲೆಯಲ್ಲಿ. ಕೇಳು ಇದನ್ನು. ಲೇ ಮಾಂತ್ರಿಕ, ನಿನ್ನಂತ ದನ ಪಿಸಾಸಿಯಿಂದ ಬೆನ್ನತ್ತಿ ನಾನು ಪೂರ ಕೆಟ್ಟ ಹೋದೆ. ತೂ ಪಾಪಿ ನನ್ನ ಮಗನೇ. ಯಪ್ಪ, ನೀನು ಈ ಕೆಟ್ಟ ಹಣೆ ಬರೋ ಬದಲಾಕ ನಾನೇ ರಾಮ ಸಾಹೇಬರಿಗೆ ಫೋನ್ ಮಾಡಿ 12 ಸಲ ಹೇಳಿದ್ದೆ. ತೂ ನೀನು ಅವ್ನ ಹಾಡ ನೀನಂತ ರಾಜಕಾರಣ ಹುಟ್ಟಬಾರ್ದೋಲೆ ಮಾಡು. ಇಷ್ಟಾದರೂ ನಿನಗೆ ಭೂಮಿ ಮೇಲೆ ಬದುಕವೆಂಬ ಆಸೆ ಇದೆಯೇನೋ ಸಾವುಕಾರ? ಮಹಾಭಾರತದ ಕುರುಕ್ಷೇತ್ರದಲ್ಲಿ ಶ್ರೀಕೃಷ್ಣ ಧರ್ಮಕ್ಕೆ ಜಯ ಸಿಗಲು
ಏನ್ ನುಡಿದನು ಗೊತ್ತೇ? ಧರ್ಮೋ ರಕ್ಷಿತೇ ರಕ್ಷಿತ ಎಂದು. ಆ ನುಡಿಗೆ ಭೀಷ್ಮ ದ್ರೋಣಾಚಾರ್ಯರ ಎದೆ ನಡುಗಿತು. ಆಗ ಶ್ರೀಕೃಷ್ಣನ ಧರ್ಮದ ನುಡಿಗೆ ಮಹಾಶೂರ ಭೀಷ್ಮಾಚಾರ್ಯ ಅರ್ಜುನನ ಬಾಣಕ್ಕೆ ತುತ್ತಾದರು. ಗುರು ದ್ರೋಣಾಚಾರ್ಯರು ದ್ರುಪದರಾಜನ ಮಗನ ಕೊಡಲಿಗೆ ಬಲಿಯಾದರು. ಆ ಧರ್ಮದ ನುಡಿಯೇ ಬೆಂಕಿಯ ಕಿಡಿ. ಈಗಲಾದರೂ ಆ ಧರ್ಮದ ನುಡಿಯನ್ನು ಅರ್ಥ ಮಾಡಿಕೊಂಡು ಧರ್ಮಕ್ಕೆ ಜಯ ಕೂಗುವೆಯೋ ಇಲ್ಲ ನನ್ನ ಧರ್ಮದ ನುಡಿಗೆ ಬೆಂಕಿಯ ಕಿಡಿಗೆ ನೀನು ಬಲಿಯಾಗಿ ನಮ್ಮ ಸಹೋದರರ ಕೈಯಿಂದ ಸಾಯುವೆಯೋ? ಹೇಳೋ ಗೌಡ, ಹೇಳು. ಧರ್ಮರಾಜ, ನಿನ್ನಲ್ಲಿ ಅವಳಿಸಿದ ಧರ್ಮ ಎಂತದನ್ನೋದು ನನಗೆ ಈಗ ತಿಳ್ಕೊಂಡೆ. ನೀ ಆಡಿದ ಮಾತು ಒಂದೊಂದನ್ನು ಕೇಳಿ ನನಗೆ ಎಲ್ಲ ಏನನ್ನೋದು ಗೊತ್ತಾಯ್ತು. ನಿನ್ನ ಹೆಂಡತಿ ಕೊಲೆ ಮಾಡಿದ್ದು ನಾನೇ, ನಿನ್ನ ತಮ್ಮನ ಹೊರಗೆ ಹಾಕ್ಸಿದ್ದು ನಾನೇ, ನಿನ್ನ ಹಳೆ ಬಣಿಮೆಗೆ ಬೆಂಕಿ ಹಚ್ಚಿದ್ದು ನಾನೇ, ನಿನ್ನ ಮನೆ ಸತ್ಯನಾಶ ಮಾಡಿದ್ದು ನಾನೇ. ಧರ್ಮರಾಜ, ನೀನು ಗೆದ್ದಿ, ನಾನು ಸೋತು ಬಿಟ್ಟೆ. ಗೌಡ್ರೆ, ಎದ್ದೇಳು ಗೌಡ, ಎದ್ದೇಳು. ನಿನ್ನ ಅರೆಸ್ಟ್ ಮಾಡಲು ಆ ಸರ್ಕಾರ ನನಗ CID ಇನ್ಸ್ಪೆಕ್ಟರ್ ಆಗಿ ಕಳಿಸಿಕೊಟ್ಟಿದೆ. ಈ ನೀನು ಮತ್ತು ನಿಮ್ಮ ಮಾಂತ್ರಿಕ ಈಗ ಜೈಲು ಪಾಲು. APC ನಿಂದ್ರಿ ಎಳ್ಕೊಂಡೋಗ್ಬಿಡು ಇವ್ರನ್ನ. ಸಾಹೇಬ್ರ, ಒಂದ್ ಸ್ವಲ್ಪ ತಡ್ರಿ. ಲಕ್ಷ್ಮಿ, ಬೀರ, ನಿಮ್ಮ ಸೂರ್ತನ ಏನನ್ನೋದು ನನಗೆ ಗೊತ್ತಾಗ್ಲಿಲ್ಲ. ಈಗ ನಾನು ಸರ್ವ ಆಸ್ತಿ ಎಲ್ಲ ನಿಮ್ಮ ಹೆಸರಿಗೆ ಮಾಡಿಕೊಡ್ತೀನಿ. ಚಂದಾಗಿರ್ಲಿ. ಮಾಡ್ಕೊಡಿ, ಇದಕ್ಕೆ ಕಡಿತಾರ ನೋಡಿ ನಿನ್ನ. ಹಾ, ವೀರ, ಲಕ್ಷ್ಮಿ, ಶಶಿಧರ ಬನ್ನಿ. ಈಗಲಾದರೂ ಧರ್ಮಕ್ಕೆ ಜಯ ಸಿಕ್ಕಿತೆ. ಈಗಲಾದರೂ ಧರ್ಮಕ್ಕೆ ಜಯ ಸಿಕ್ಕಿತೆ ವೀರ. ನಿಜವಾದ ನೀನು ಧರ್ಮರಾಜನಲ್ಲ, ನೀನೇ ನಮ್ಮ ಪಾಲಿನ ದೇವರಲ್ಲ, ನೀವೇ ನಮ್ಮ ಬಾಳಿನ ಬೆಳಕು ಅಣ್ಣ. ಆ ಬೆಳಕಿನ ಕಿರಣದಲ್ಲಿ ನಾವೆಲ್ಲರೂ ಬೆಳಗುವ ನಕ್ಷತ್ರಗಳು. ಅದೇ ನನಗೆ ಸಂತೋಷ. ಕನಕನದಲ್ಲಿ ಬೆಳಗಿದ ನಮ್ಮಯ ದೇಶ, ಭಾರತ ನಮ್ಮಯ ದೇಶ, ಜಯ ಭಾರತ ನಮ್ಮಯ ದೇಶ, ಜೈ ಭಾರತ, ಜೈ ಭಾರತ, ಜೈ ಭಾರತ. ಮಹಾತ್ಮ ಗಾಂಧಿ ಚಾಚಾನೆ ನಾಟಕ ಮಾಡಿದಂತ ನಾಟಕ ಬಾರಿಸಿದಂತ ಸರ್ವರಿಗೂ ನಮಸ್ಕಾರ.